नमः पार्वती शिव हर 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 महादेव सांब सदा शिव 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 शिवाय नमो ओम नमः शिवाय शिवाय नमः ओम नमः शिवाय शिवाय नमः ओम नमः शिवाय शिवाय नमः ओम नमः शिवाय शिव ओम शिव ओम सच्चिदानंद 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 ओम सच्चिदानंद सद्गुरुनाथ महाराज की महात्मा बसवेश्वर महाराज की मज्जनगुरु पंचाचार्य महाराज की सद्गुरु बसवलिंग शिवाचार्य महाराज की संत शिरोमणि मंदस्वामी महाराज की वैराग्य निधि अक्क महादेवी माता की त्रैलोक्य संपदाल्लेख्य समल्लेखन वित्ते सच्चिदानंद रूपाय शिवाय ब्रह्मणे नमः यामाहुः सर्वलोकानां प्रकृतिं शास्त्रपारगाः तां धर्मचारिणीं शम्भो प्रणमामि परं शिवाम् वागर्थविव संपृक्तो वागर्थ प्रतिपत्तये जगतपितरौ वंदे पार्वती परमेश्वरौ त्रिकाल ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿಕೊಂಡು ಇವತ್ತಿನ ಈ ಮಂಗಳಕರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಾಗೂರದ ಎಲ್ಲ ಸದ್ಭಕ್ತರ ಸಾಕ್ಷಿ ಸ್ವರೂಪನಾದ ಶಿವನನ್ನು ಸ್ಮರಿಸಿ ಪ್ರತಿ ವರ್ಷ ನಾಮಚಿಂತನೆಯ ಒಂದು ಫಲಸ್ವರೂಪವಾಗಿ ಗುರುಗಳಿಗೆ
ಕಲಶ ಆರೋಹಣದ ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಇಲ್ಲಿ ಬರಮಾಡಿಕೊಂಡಿದ್ದಾರೆ. ಒಂದು ಸುಂದರವಾಗಿರತಕ್ಕಂಥ ಅನುಭವದ ವಾಣಿ ಬರಬರ್ತಾ ನನಗೆ ಕೇಳಿದೆ. ಇವಾಗ ಸಾರೆ ಚೆಲ್ಲೆದೆ ಮುಕ್ತಿ ಗುರು ತೋರಿಸದಲ್ಲದೆ ಕಾಣಿಸದಂಡ ಸಾರೆ ಚೆಲ್ಲೆದೆ ಮುಕ್ತಿ ಅಂತ. ಮುಕ್ತಿ ಅಂದ್ರೆ ಏನು? ನಿಮಿತ್ತಿಯಲ್ಲಿ ಶಿವನಾಮ ಮತ್ತು ಹರಿನಾಮ ಎರಡೂ ನಾವು ಸಂಗಮ ಮಾಡಿದೆವು. ಶಿವನಾಮದಿಂದ ಏನಾಗ್ತದ ಮತ್ತು ಹರಿನಾಮದಿಂದ ಏನಾಗ್ತದ? ಶಿವನಾಮ ಅಂದ್ರೆ ಏನು ಮತ್ತು ಹರಿನಾಮ ಅಂದ್ರೆ ಏನು? ಬೇರೆ ಬೇರೆ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ. ಹರಿ ಅನೇಕ ಅವತಾರಗಳನ್ನು ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾಕೆ ಅವತಾರ ತಾಳಿ ಬರ್ತಾರಪ್ಪ ಅಂತಂದ್ರ, ಈ ಜಗತ್ತಿನಲ್ಲಿ ಅನೇಕ ದುಃಖಗಳನ್ನ ಅನುಭವಿಸುವಂತ ಭಕ್ತಾದಿಗಳನ್ನ ನಾವು ನೋಡ್ತಿದ್ದೇವೆ. ದೇವತೆಯ ಆಗಮನ ಲೀಲಾ ತೋರಿಸಬೇಕಂತ ತಿಳ್ಕೊಂಡು ಭೂಲೋಕದಲ್ಲಿ ಉದಯನಾಗ್ತಾನೆ. ಮೊನ್ನ ತಾವೆಲ್ಲ ಕೇಳಿರಿ, 500 ವರ್ಷದಿಂದ ರಾಮನ ಮಂದಿರದ ಒಂದು ದೊಡ್ಡ ಸಂಘರ್ಷ ನಾವು ನೋಡಿದೀವಿ. ಒಂದು ಯೋಗ ಕೂಡಿ ಬಂತು, ಒಳ್ಳೆ ಆಚಾರ ವಿಚಾರ ಸಂಪನ್ನನಾಗಿರತಕ್ಕಂಥ ಪ್ರಧಾನಮಂತ್ರಿಗಳು ಜಪ ತಪ ಅನುಷ್ಠಾನ ಮಾಡುವಂತ ಒಂದು ಯೋಗಿಯ ಲಕ್ಷಣ ನಾವು ಆ ಮೋದಿಜಿಯವರಲ್ಲಿ ನೋಡ್ತೀವಿ. ಈ ಸಂಘರ್ಷ ಅನೇಕ ದಿವಸದಿಂದ ನಡೆದಿತ್ತು. ಆದ್ರೆ ನಮ್ಮ ಕಾರ್ಯರೂಪಕ್ಕೆ ಬರಬೇಕಾದ್ರೆ 2024-22ನೇ ತಾರೀಕಿಗೆ ತಾವೆಲ್ಲರೂ ಟಿವಿ ಮಾಧ್ಯಮದಿಂದ ನೋಡಿರಿ. ಅವ್ರ ಬಗ್ಗೆ ಹೇಳಕ್ಕೆ ಕಾರಣ ಏನಪ್ಪ? ರಾಮ ಮನುಷ್ಯ ರೂಪೇಣ, ಮನುಷ್ಯನ ರೂಪವನ್ನ ಧಾರಣ ಮಾಡಿ ಸ್ವತಃ ದೇವತೆಯಾಗಿದ್ರೂ ಕೂಡ ಅವನಿಗೆ ಇಂಥ ಭೋಗವನ್ನ, ಇಂಥ ಯಾತನೆಗಳನ್ನ ಯಾಕೆ ಬಂತು ಅನ್ನತಕ್ಕಂಥದ್ದು ವಿಚಾರ ಮಾಡತಕ್ಕಂಥದ್ದು. ನೀವು ಮೊದಲು ತಿಳಿಸಿದ ಪ್ರಕಾರ ಅವರು ಲೀಲಾ ಮಾಡುವುದಕ್ಕಾಗಿ ಅವರ ಅವತಾರ ಇರ್ತದ. ಈಗ ನಾಟಕ ನೋಡ್ತೀವಿ, ನಾಟಕ ನೋಡ ಮುಂದೂ ಕೂಡ ಅದನ್ನು ಖರೆ ಇರ್ತದೇನು? ನಾಟಕ ಅಂದ್ರೂ ಕೂಡ ನಾಟಕ ನೋಡೋರು ಅಳ್ತಾರ. ಯಾಕೆ ಅಳ್ತಾರ ಅಂದ್ರೆ ಅದ್ರಾಗ ಅವ್ರು ಏಕರೂಪಾಗಿರ್ತಾರ. ಆ ದೃಶ್ಯ ನೋಡಿದಾಗ ಏಕರೂಪಾಗಿ ಅವರು ಅಳ್ತಾ ಇರ್ತಾರ. ಆ ರೀತಿಯಾಗಿ ಸಾಕ್ಷಿ ರೂಪದಿಂದ ಜಗತ್ತಿನಲ್ಲಿ ಇಂಥ ದುಃಖ ಬಂದರೂ ಕೂಡ ಕೆಟ್ಟ ಮಾರ್ಗಕ್ಕೆ ಅವರು ಹೋಗಲಿಲ್ಲ, ನಿಷ್ಠ ಬಿಡಲಿಲ್ಲ. ನಿಷ್ಠ ಬಿಟ್ರೇನು? ರಾಮಗ ಕರೆದು ದಶರಥ ಮಹಾರಾಜ
ಎಂಥ ಮಾತು ಹೇಳ್ತಾನ, ಏನ್ ಹೇಳ್ತಾನ ದಶರಥ? ಇಲ್ಲ, ಮನಿ ಬಿಟ್ಟು ಹೋಗಂತಾನ ಹೇಳಿಲ್ಲ. ಮತ್ತೆ ಯಾಕೆ ಹೋದ್ರು? ಮತ್ತೆ ಹೋದ್ರೆ ಮನಿ ಬಿಟ್ಟು ಯಾಕೆ ಹೋದ್ರು? ಆದ್ರೆ ಆ ಪರಿಸ್ಥಿತಿ ಅಲ್ಲಿ ನೋಡಿ ಬಿಡ್ಲಿಕ್ಕಂತೂ ಬರಲ್ಲ ನೀನು. ಈಗ ನಿಮ್ಮ ಮಕ್ಕಳಿಗೆ ಹೊಲಕ್ಕೆ ಹೋಗ್ರಿ ಅಂದ್ರೆ ಹೋಗಲ್ಲ, ಹೊಲಕ್ಕೆ ಹೋಗಂದ್ರೆ ಹೋಗ್ತಾರೆ ಮಕ್ಕಳು, ಹೋಗಿ ಸುಮ್ ಕೊಡಂತಾವ್. ಆದ್ರೆ ಏನು ಒಂದು ಮಾತಾಡಿಲ್ಲ, ಎತ್ತ ಮಾತಾಡಿಲ್ಲ, ಆಯ್ತು ತಮ್ಮ ಆಜ್ಞೆ ಅಂದ್ರು. ಅವರು ಆಜ್ಞೆ ಪರಿಪಾಲನೆ ಮಾಡಿದ್ರು. ಎಂಥ ಪರಿಸ್ಥಿತಿ ಬಂದ್ರು ಕೂಡ ಒಲ್ಲಂದಿಲ್ಲ. ಎಷ್ಟು ಪ್ರೀತಿ ಮಾಡೋರಿದ್ರು ಅವನಿಗೆ, ರಾಮನಿಗೆ. ಅವನಿಗೆ ಬಿಡ್ಲಿಕ್ಕೆ ಯಾರು ಬರ್ತಾರ ಗೊತ್ತದೇನು? ಆ ನದಿ ದಂಡಿಗೆ ಸುಮಂತ ಬಂದಿರ್ತಾನ. ರಾಮ, ಲಕ್ಷ್ಮಣ, ಸೀತಾ ರಥದಾಗ ಕೂಡಿಕೊಂಡು ಶರಿಯೋ ನದಿ ಕಿನಾರಿಯೊಳಗ ಬಂದು ಇಳಿಸಕಸ್ತಾರ. ಅವಾಗ ಆ ನದಿ ಪಾರ್ ಮಾಡ್ಬೇಕಲ್ಲ. ನದಿ ಪಾರ್ ಮಾಡ್ಬೇಕಾದ್ರ ಕೇವಟ ನಾವಾಡಿ ಅವನಿಗೆ ಏನಂತ್ರಿ, ಅವು ಬುಟ್ಟಿ ಟೋಕ್ರಿ ಹಾಕ ಮನುಷ್ಯನಿಗೆ, ಆ ಕೇವಟನಿಗೆ ಕರೀತಾನೆ. ಕೇವಟ ಕರೆದ್ರೆ ಕೇವಟ ಏನಂತಾನ? ಬರಂಗಿಲ್ಲ ಅಂತಂತಾನ. ಕೇವಟ ಬರಲ್ಲ ಅಂತಾನ. ಅವಾಗ ಲಕ್ಷ್ಮಣ ಅಂತಾನ, ನಮ್ಮ ಪರಿಸ್ಥಿತಿ ಹೀಗೆ ಬಂದದ, ನಾವು ರಾಜ ಬಿಟ್ಟು ಆ ಸಿಂಹಾಸನ ಇಳಿದು ಕೆಳಗೆ ಬಂದಿದೀವ, ನಮ್ಮ ಮಾತು ಯಾರು ಕೇಳಲ್ಲ ಈಗ ಅಂತ. ಸತ್ತ ಹೋದ್ಮೇಲೆ ಯಾರು ಕೇಳ್ತಾರೆ? MLA MP ಎಲ್ಲಿತನ ಅವರು ಪದದ ಮೇಲೆ ಇರ್ತಾರ, ಅಲ್ಲಿ ತನ ಅವ್ರದ್ದು ಕಿಮ್ಮತ್ ಇರ್ತದ. ಮತ್ತು ಪದ ಹೋಯ್ತು ಅಂತಂದ್ರೆ ಕಿಮ್ಮತ್ ಕಮ್ಮಿ ಆಗ್ತದೆ. ಅವಾಗ ಲಕ್ಷ್ಮಣಗ ಆ ರೀತಿ ಅಂತದ. ಪರಂತು ರಾಮನಿಗೆ ಹಂಗ ಅನಿಸಂಗಿಲ್ಲ. ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ ಅಂತ ತಿಳ್ಕೊಂಡು ಲಕ್ಷ್ಮಣ ನಾರಾಜ್ ಆದ್ರ, ರಾಮಂತನ ನನ್ನ ಮಾತೇ ಯಾರು ಕೇಳಲ್ಲ ಹೊಂಟ್ರ ಅಂತ. ಮನೆಗೆ ನನ್ನ ಮಾತು ಕೇಳಲ್ಲ ಹೊಂಟ್ರ ಅಂತ ಮೇಲೆ ಮನೆ ಹೊರಗಿದ್ದವ್ರು ಹೆಂಗ್ ಕೇಳ್ತಾರ? ಮೊದಲು ಪ್ರಾರಂಭ ಮಾಡಿದವ್ರೆ ನೀವೇ. ಬರಬೇಡ್ರು, ನನಗದ ವನವಾಸ, ನೀವು ಬರಬೇಡ್ರಿ ಅಂತ ಹೇಳಿ ನಿಮ್ಗೆ ಎಷ್ಟು ಹೇಳಿದ್ರೆ ನೀವೇ ಕೇಳಕತ್ತೀರೇನು? ಸೀತಾ ಕೇಳಿದ್ರೆ ನನ್ನ ಮಾತು, ಲಕ್ಷ್ಮಣ ನೀ ಕೇಳದೇನ ನನ್ನ ಮಾತು? ನೀವೇ ಕೇಳಲ್ಲ ಅಂತನೋ ಅವ್ರು ಹೆಂಗ್ ಕೇಳ್ತಾರ? ಇರ್ಲಿ. ಆದ್ರ ಮನುಷ್ಯನೆಂದು ಮಾತು, ಕೆಲವೊಂದು ಮಾತುಗಳು ಹೀಗಿರ್ತವ, ನಾವು ವ್ಯಕ್ತ ಮಾಡಕ್ಕಾಗಲ್ಲ. ಅವರೇ ಕೇಳಗತ್ತೀರಿ ಇಲ್ಲ? ಏನ್ ವಿಚಾರ ಮಾಡಿರ್ತೀರಿ? ನಮ್ ಕಡೆ ನೋಡ್ರಿ ಥೋಡೆ. ಇಲ್ಲಿ ಬಂದ್ರು ವಿಚಾರ ಚಾಲು ಇರುತ್ತೆ ತಲೆಯಾಗ, ಸೋಮನ ತಿರುಗುತ್ತ. ಯಾರಿಗ್ ಕರೆದ ರಾಮ? ಯಾರಿಗ್ ಕರೆದ? ನಾವಡಿ ಕರೆದ. ಏನಂದವ? ಬರ್ಲ ಅಂದ. ಅವಾಗ ಲಕ್ಷ್ಮಣ ಹೇಳ್ತಾನ, ಅವ ಯಾಕೆ ಬರಲ್ಲ ಅಂತ ಗೊತ್ತದೇನು? ರಾಮಗ ಒಂದ್ ವೇಳೆ ನಾ ಇಲ್ಲಿ ಬುಟ್ಟಿದಾಗ ಕುಂದ್ರಿಸ್ಕೊಂಡು ಆ ಕಡೆ ಬಿಟ್ಟಂದ್ರ ನಂದಿಂದ ನಾ ರಾಮ ದೂರ ಆಗ್ತಾನ ಅಂತ ತಿಳ್ಕೊಂಡು ಬರ್ಲ ಹೊಂಟಾನ. ಅವಾಗಂತನ ಅವಾಗ ಕೇವಟ್ ಬರ್ತಾ ಇಲ್ಲ, ಸುಮಂತ್ ಹೋಗ್ತಾ ಇಲ್ಲ. ರಥ ತಗೊಂಡು ವಾಪಸ್ ಸುಮಂತ್ ಹೋಗಲ್ಲ. ಯಾಕೆ ಹೋಗಲ್ಲ? ರಾಮಗ ಬಿಟ್ಟು ನಾ ಹ್ಯಾಂಗ ಹೋಗ್ಲಿ ಅಂತ ಅವ, ರಾಮಗ ತಗೊಂಡು ಕಡಿಗೆ ನಾ ಹ್ಯಾಂಗ ಹಚ್ಚಲಿ ಅಂತ ಇವ. ಅವಾಗ ಇಂಥ ಒಂದು ಪರಿಸ್ಥಿತಿಯೊಳಗ ಹೇಗಾದರೂ ಮಾಡಿ ಒಂದು ದಿನ ಅವನಿಗೆ ಇಟ್ಕೊಳ್ದಿತ್ತು. ಅವ್ರಿಗೆ ಕೇವಟನಿಗೆ
ನಿಮ್ಮದು ಕೆಲಸ ಮಾಡ್ತೀನಿ, ಇವತ್ತು ಒಂದು ರಾತ್ರಿ ನಮ್ಮಲ್ಲಿ ಇರಬೇಕಾಗ್ತದ, ನನ್ನ ಮಾತು ನಡೆಸಿಕೊಡ್ರಿ ಅಂತಾನ. ಏನಪ್ಪ? ಏನಿಲ್ಲ, ನಿನ್ನ ಪಾದ ತೊಳೆದದ, ನನಗೆ ನಿನ್ನ ಪಾದ ತೊಳೆದು ಆಮೇಲೆ ನಿನಗೆ ಟೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನೀ ಎಲ್ಲಿ ಪಾದ ಇಡ್ತಿ ಅಲ್ಲಿ ಪರೇಶಾನಿ ಆಗ್ತದಂತ. ಕಲ್ಲು ಸಹಿತ ಜೀವಂತ ಆಗ್ತಾವ. ಅಹಲ್ಯನ್ ಮ್ಯಾಲ ಕಾಲಿಟ್ಟಿ ಕಲ್ಲಿದ್ದಿದ ಅಹಲ್ಯ ಆಗ ಕುಂತಳು. ನಾ ನಡ್ಸಂತ ಟೋಕ್ರಿನೂ ಕೂಡ ನೀ ಕಾಲಿಟ್ಟಿ ಅಂದ್ರೆ ಹೆಣ್ಮಗಳಂದ್ರ ನಾ ಏನ್ ಮಾಡಿ ಅಂತ. ಅದು ಜೀವಂತ ಐತಂದ್ರೆ ನಂದು ಹೊಟ್ಟಿ ನಡೆಯಂಗಿಲ್ಲ. ಮೊದಲು ಟೆಸ್ಟ್ ಮಾಡ್ತೀನಿ. ನಿನ್ನ ಪಾದ ತೊಳೆದು ಮೊದಲ ನಾನು ಜಹಾಜದಾಗ ಸಿಂಪಡಿಸ್ತೀನಿ, ಆಮೇಲೆ ಒಂದ್ ವೇಳೆ ಏನೂ ಆಗಲ್ಲ ಐತಂದ್ರೆ ಒಳಗ್ ಕೂಡಿಸ್ತೀನಿ ಅಂತ. ಹ್ಯಾಂಗನೆ ಮಾಡಿ ಅವನ ಚರಣಗಳು ಹಿಡಿಬೇಕು ಅನ್ನತಕ್ಕಂಥದ್ದು ಅವನ ಮನಸ್ಸಿನೊಳಗೆ. ಅವಾಗ ಭೂಮಿ ಮೇಲೆ ನಿಂತಿರ್ತಾನ. ಏನು? ಒಂದು ಪಾದ ತೊಳಿತಾನ. ತೊಳೆದು ಎರಡು ಕಾಲು ಎತ್ತಿ ಇಡ್ಲಿಕ್ಕಂತೂ ಬರಲ್ಲ. ಒಂದು ಕಾಲು ಕೆಳಗಿಡ್ತಾನ, ಇನ್ನೊಂದು ಕಾಲು ತೊಳಿತಾನ. ಅವಾಗ ಕೇವಟ್ ಅಂತ ನಾವ ಇದು ಜಮೀನ್ ಮೇಲೆ ಹಸಿ ಕಾಲಿ ಇಟ್ಟಿದಿ, ಮತ್ತೆ ಇದಕ್ಕೆ ಮಣ್ಣು ಹತ್ತಿದ, ಮತ್ತೆ ಇದಕ್ಕೆ ತೊಳಿಬೇಕಾಗ್ತದಂತ. ಮತ್ತೆ ಅದು ತೊಳೆದ ಮೇಲೆ ಇದಕ್ಕೆ ಮಣ್ಣು ಹತ್ತಿದ, ಇದು ತೊಳೆದ ಮೇಲೆ ಅದಕ್ಕೆ ಮಣ್ಣು ಹತ್ತದೆ. ಮತ್ತೆ ಮಾಡಬೇಕು ಹ್ಯಾಂಗೆ? ಇದರ ಅರ್ಥ ಏನಪ್ಪ? ಅಷ್ಟು ಪ್ರೀತಿ ಮಾಡತಕ್ಕಂಥ ಜನ ಆ ಅಯೋಧ್ಯೆಯೊಳಗ ಅಷ್ಟು ಪ್ರೇಮ ಮಾಡ್ತಕ್ಕಂಥವ್ರು ಇದ್ರು. ಇದು ಈ ಲೀಲೆಗಳನ್ನ ಯಾಕೆ ಮಾಡ್ತಾ ಇದ್ದಾನೆ ರಾಮ ಅಂತಂದ್ರ, ಈ ಜಗತ್ತಿಗೆ ತೋರಿಸ್ಕೊಡ್ಬೇಕು ಎಂಥ ಕಠಿಣ ಪರಿಸ್ಥಿತಿದಾಗ ಇದ್ರೂ ಕೂಡ ನಮ್ಮ ಪ್ರೇಮಕ್ಕ ಮಾತ್ರ ಧಕ್ಕೆ ಆಗಬಾರದು ಅನ್ನತಕ್ಕಂಥದ್ದು ಜಗತ್ತಿಗೆ ತೋರಿಸಿಕೊಡೋದಿತ್ತು. ಇದು ಎಲ್ಲ ಆದ ನಂತರ ಇನ್ನು ಅವನಿಗೆ ಇದು ಬೀಳ್ಕೊಟ್ಟ ಮೇಲೆ ಅವನಿಗೆ ಕೊಡ್ಬೇಕಲ್ಲ ದುಡ್ಡು. ಇವನ ಮೇಲೆ ರೊಕ್ಕ ಇರಂಗಿಲ್ಲ, ದುಡ್ಡು ಇರಲ್ಲ. ಅವಾಗ ಸೀತಾ ಮಾತಾ ಅಂತಾಳ, ನೀವೇನು ಇದು ಮಾಡಬೇಡ್ರಿ, ನನ್ನ ಬಳಿ ಒಂದು ಉಂಗುರ ಅದ, ನಾನು ಉಂಗುರ ಕೊಡ್ತೀನಿ ಅಂತ. ಉಂಗುರ ಕೊಡು ಅಂತ. ಉಂಗುರ ಯಾರಿಗೆ ಕುಡಿಬೇಕು? ನಾವಾಡಿ. ಪರಂತು ಉಂಗುರ ನಾವಾಡಿ ಕೊಡಂಗಿಲ್ಲಕ್ಕೆ. ಯಾರಿಗೆ ಕೊಡ್ತಾರ ಗೊತ್ತ? ರಾಮ ಕೊಡ್ತಾಳ. ಅವಂತ ನನಗೆ ಯಾಕೆ ಕೊಡುತ್ತೀನಿ, ಡೈರೆಕ್ಟ್ ಆಗಿ ಕೊಡು. ಅವಾಗಂತ ಆಕಿ, ಈ ಕೈಗಳು ನನ್ನೂ ಅಲ್ಲ, ಈ ಕೈಗಳು ನಿನ್ನೂ. ಯಾವಾಗ ನನ್ನ ತಂದೆ ರಾಜ ಜನಕ ಈ ಕೈ ಇದು ಈ ಶರೀರ ಇದು ಎಲ್ಲ ನಿನಗೆ ಒಪ್ಪಿಸಿದಾನ, ಅದಕ್ಕೆ ನಿನಗೊಪ್ಪಿಸಿದಕ್ಕಂಥ ಈ ಶರೀರ ಇದು ಕೈಗಳು ಇವು ನನ್ನೂ ಅಲ್ಲ ರಾಮ, ಇವು ಎಲ್ಲ ನಿನ್ನೂ ಅವ, ನಿನಗೆ ಏನು ಮಾಡೋದು ನಿನಗೆ ಅಂಥೇಳಿ ಅದು ಕೊಡ್ತಾನೆ. ಅಂತ ಒಂದು ಸಮರ್ಪಣ ಭಾವ ನೋಡ್ರಿ. ಅಂದ್ರೆ ಏನು? ಈ ರಾಮಾಯಣ ಮಹಾಭಾರತ ಇವು ಕಥಾ ಭಾಗವತ್ ಕಥಾ ಇವೆಲ್ಲ ಯಾಕೆ ಕೇಳಬೇಕು, ಪ್ರವಚನ ಯಾಕೆ ಕೇಳಬೇಕು ಅಂತಂದ್ರ ಇದೆಲ್ಲ ಅರಿವು ನಮಗಿರಬೇಕು. ಹೋದ ವರ್ಷ ನಿಮ್ಗೆ ಹೇಳಿನೇ ಇಲ್ಲೋ, ಇದು ರಾಮನ ಸಂದೇಶ ಬಂದದ ಅಂತ ತಿಳ್ಕೊಂಡ್ರೆ ನಿಮ್ಗೆ ಹೇಳೋ ಪರಿಸ್ಥಿತಿ ಬಂತು. ಒಬ್ಬ ಹೀಗೆ ರಾಮಾಯಣ ಓದ್ಕೋತ್ ಕುಂತಿದ್ದ ಮುಕ್ತೇನಂತ ರೈಲ್ವೆದಾಗ. ಅವನಂದ್ರು, ಎಂಥ ಜಮಾನ ಬಂತು, ರಾಮಾಯಣ ಓದತಕ್ಕಂಥ ಕಾಲದೇನು ಅಂತ ತಿಳ್ಕೊಂಡು ಒಬ್ಬ ಏನ್ ಮಾಡೋದಂದ್ರೆ ಅವನಿಗೆ ಥೋಡೆ ಹೇಳಿಸಿ ಮಾತಾಡೋದ, ಮಂದಿ ಹೀಯಾಳಿಸಿ. ಅವ ಏನಂದಿಲ್ಲವ. ರೈಲ್ವೆ ಸ್ಟೇಷನ್ ಬಂತು. ರೈಲ್ವೆ ಸ್ಟೇಷನ್ ಬಂದ ಮೇಲೆ ಆ ಸಾಮಾನುಗಳು ತಗೊಂಡು ಕೆಳಗಿಳಿಸಿತ್ತು. ಅವ ಕೆಳಗಿಳದ ಮತ್ತು ಹೆಂಡತಿ ಮ್ಯಾಲೆ ಉಳಿದಳು. ರೈಲ್ವೆ ಬಿಟ್ಟಿತು. ರೈಲ್ವೆ ಬಿಡ್ತು. ಅವಾಗ ಹೇಳ್ದ, ಚೈನ್ ಜೋಗ್ರಿ ಅಂತ ಅಂದ ಅವನಿಗೆ. ಇವು ರಾಮಾಯಣ ಹೌದು ಅವನಿಗೆ.
ಯಾಕ ನಾನು ಹೆಂಡತಿ ಒಳಗೆ ಹೇಳೋದ ಅದಕ್ಕಾಗೆ ರಾಮಾಯಣ ಓದಬೇಕು ಅಂತ ಅವಂದ ರಾಮಾಯಣಕ್ಕ ಇದು ಗಾಡಿಗೆ ಇದು ಚೈನಿಗೆ ಏನು ಸಂಬಂಧದ ನಿನಗೆಲ್ಲ ಹೇಳ್ತೀನಿ, ನಾ ಚೈನ್ ಹೊಡಿತೀನಿ, ನಿನಗೆಲ್ಲ ರಾಮಾಯಣ ಓದೋದು ಅದರ ಸಲುವಾಗಿ. ಯಾಕ ರಾಮಾಯಣ ಒಂದ್ ವೇಳೆ ಓದಿದಿ ಅಂತಂದ್ರ ಈ ರೀತಿ ತೊಂದರೆ ನಿನಗೆ ಆಗ್ತಿದ್ದಿಲ್ಲ. ಏನು ಮೊದಲ ನಾವದಾಗ ಮೊದಲು ಶೀತ ಕುಂದ್ರಿಸಿ ಆಮೇಲೆ ಅವ ಕುಂತಾನ, ನೀನು ಕೆಳಗಿಳಿದು ಹಿಂದ್ರಿಗೆ ಅಕ್ಕಿ ಕೆಳಗಿಳಿಸ್ಕೊತೀನಿ ಅಂದ್ರೆ ನಿಂದು ದೊಡ್ಡ ತಪ್ಪದಪ್ಪ, ಹಿಂಗ ಆಗ್ತಿದ್ದಿಲ್ಲ, ಇದು ಗಡಬಡ ಆಗ್ತಿದ್ದಿಲ್ಲ ಅಂದ್ರೆ ಏನು, ಪ್ರತಿಯೊಂದು ವಿಚಾರ ಆದರ್ಶ ರಾಮಾಯಣದಿಂದ ನಾವು ಕಲ್ಕೊಳ್ತೀವಿ. ಅದಕ್ಕೆ ಅಖಂಡ ಹರಿನಾಮ ಸಪ್ತಾಹ ಏನ್ರಿ, ಹರಿಮುಖೇಮಣ ಹರಿಮುಖೇಮಣ ಪುಣ್ಯಾಚೆ ಗಣನ ಕೋಣಕರಿ ಅಂತಾರ. ಮಗ ಶಿವನಾಮ ಹರಿನಾಮದಿಂದ ಪುಣ್ಯದ ಗಣನ ಇರಂಗಿಲ್ಲ. ತೇ ಪುಣ್ಯವಾಸಾಧ್ಯ ಸುರೇಂದ್ರ ಲೋಕಂ ಅಸ್ಮ್ಯಂತಿ ದಿವ್ಯಾಂ ದಿವಿ ದೇವ ಭೋಗಾನ್ ತೇ ತ್ವಂ ಭಕ್ತವ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮೃತ್ಯು ಲೋಕಂ ವಿಶಂತಿ. ಇಲ್ಲಿ ಪುಣ್ಯದ್ದು ಏನಾಗ್ತದಪ್ಪ ಅಂತಂದ್ರ ಪುಣ್ಯ ಹೆಚ್ಚಿಗಾಗ್ತದ. ಏನ್ ಮಾಡೋದ್ರಿಂದ ಹರಿಪಾಠ ಮಾಡೋದ್ರಿಂದ ಏನಾಗ್ತದ ಪುಣ್ಯ. ಪುಣ್ಯಾಚ ಗಣನ ಕೋಣಕರಿ. ಮಗ ಶಿವಪಾಠ ಮಾಡೋದ್ರಿಂದ ಏನಾಗ್ತದ ಹರಿಪಾಠ ಮತ್ತು ಶಿವಪಾಠ. ಫರಕ್ ಏನು, ಶಿವನ ಹೆಸರು ತೋಳೋದ್ರಿಂದ ಏನಾಗ್ತದ ಮತ್ತು ಹರನ ಹೆಸರು ತಗೊಂಡ್ರದಿಂದ ಏನಾಗ್ತದ, ಹರಿ ಹೆಸರು ತಗೊಂಡ್ರದಿಂದ ಏನಾಗ್ತದ. ಶಿವಪಾಠಕರ ಶಿವಪಾಠಕರ 84चा फेरा ಚುಕೆಯೇನೆ. ಮೋಕ್ಷ ಬೇಕಾಗಿತ್ತು ಅಂತಂದ್ರ ಶಿವಸ್ಮರಣೆಯನ್ನ ಮಾಡು, ಪುಣ್ಯ ಬೇಕಾಗಿತ್ತು ಅಂತಂದ್ರ ಹರಿಸ್ಮರಣೆಯನ್ನ ಮಾಡು. ನಮಗೆ ಎರಡೂ ಇಲ್ಲಿ ಬೇಕಾಗ್ಯಾವ ಏನ್ರಿ, ಇಲ್ಲಿ ಪುಣ್ಯನೂ ಬೇಕು, ಇಲ್ಲಿ ಮೋಕ್ಷ ಬಿ ಬೇಕು. ಅದಕ್ಕೆ ಅವರ ಹಾಡ ಹಾಡ್ತಾರೆ, ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೆ ಚೆಲ್ಯದ ಮುಕ್ತಿ. ಕಾಣಿಸಕತ್ತದ ಎಲ್ಲ ಕಡೆ ಚೆಲ್ಯದ ಕಾಣಿಸಕತ್ತದ ಮುಕ್ತಿ. ನುಕ್ತಿ ಕಾಣಿಸ್ತದ, ಮುಕ್ತಿ ಕಾಣಿಸಲ್ಲ. ನುಕ್ತಿ ಅಂದ್ರೆ ಅದು ಲಡ್ಡು. ಈಗ ಕರೆಂಟ್ ಎಲ್ಲ ಕಡೆ ಇದ್ರೂ ಕೂಡ ಕರೆಂಟ್ ಕಾಣಿಸಂಗಿಲ್ಲ. ಕರೆಂಟ್ ನೋಡ್ಬೇಕಾದ್ರೆ ಏನ್ ಬೇಕು, ಏನ್ ಬೇಕು, ಹಿಂಗ್ ಬಡದು ನೋಡ್ತೇವೆ. ಕರೆಂಟ್ ಕಾಣಿಸ್ಬೇಕಂದ್ರೆ ಕರೆಂಟ್ ಅದಾನ ಇಲ್ಲ, ಇದು ಹೋಯ್ತಂತ ಹೇಳಿದ್ರಿ, ವೈರ್ ಅದ, ಮೈಕ್ ಅವ, ಎಲ್ಲಾನೇ ಅದ ಪರಂತು ಕರೆಂಟ್ ಇಲ್ಲ. ಮಗ ಕರೆಂಟ್ ಬಂದದಿಲ್ಲೋ ನೋಡಂತಂದ್ರೆ ಹೆಂಗ್ ನೋಡ್ಬೇಕು? ಇವು ಏನು ಮೈಕ್ ಇಲ್ಲ ನಂಬಲ್ಲಿ, ಲೈಟ್ ಇಲ್ಲ, ನೋಡ್ಬೇಕಾದ್ರೆ ಹೆಂಗ್ ನೋಡ್ಬೇಕು? ಆ ವೈರ್ದಾಗ ಕರೆಂಟ್ ಅದನ ಇಲ್ಲ ಅಂತ ನೋಡ್ಬೇಕು. ಹೆಂಗ್ ನೋಡ್ಬೇಕು? ಟ್ರ್ಯಾಕ್ಟರ್ ಇಲ್ಲ, ಹೆಂಗ್ ಮಾಡ್ಬೇಕು? ಹಂಗ ಈಗ ಎಲ್ಲ ಕಡೆ ದೇವ್ರು ಇದಾನೆ, ಎಲ್ಲ ಕರೆಂಟ್ ಅದ, ಎಲ್ಲ ವೈರ್ದಾಗ ಕರೆಂಟ್ ಅದ. ಅದು ಗುರುತಾಗ್ಬೇಕಾದ್ರೆ ಬಲ್ಬ್ ಅರಿಬೇಕು, ಮಿಕ್ಸರ್ ಅರಿಬೇಕು, ಇದು ಏನ್ ಹಚ್ಚಿರಲ್ಲ ಮೈಕ್ ಸಿಸ್ಟಮ್ ಅರಿಬೇಕು. ಈ ಸಿಸ್ಟಮ್ದಿಂದ ನಾವು ಹಚ್ಚದೀವಿ ಅಂದ್ರೆ ಇದ್ರಾಗ ಕರೆಂಟ್ ಅದ ಅಂತ ಗೊತ್ತಾಗ್ತದ. ಹಾಗ ಎಲ್ಲ ಕಡೆ ಓದ್ತಾವ, ಎತ್ತೆತ್ತ ನೋಡಿ ನಡತ್ತತ್ತ ನೀನೇ ದೇವ, ಸಕಲದ ವಿಸ್ತಾರದ ರೂಹು ನೀನೇ ದೇವ. ಎಲ್ಲ ಕಡೆ ದೇವ್ರೇ ನೀನೇ, ಎತ್ತೆತ್ತ ನೋಡಿ ನಡತ್ತತ್ತ ನೀನೇ ದೇವ, ಸಕಲದ ವಿಸ್ತಾರದ ರೂಹು ನೀನೇ ದೇವ. ಜೇ ಜೇ ದಿಸೆ ದೃಷ್ಟಿ ಪುಡೇತೆ ಅವಗೆ ಶಿವರೂಪ ಗಾಡೆ. ಏನ್ರಿ, ಎಲ್ಲ ಕಡೆ ದೇವರು, ಸಂತರಿಗೆ ಎಲ್ಲ ಕಡೆ ದೇವರು ಕಾಣಿಸ್ತಾ ಇದ್ದಾನೆ. ನಾವು ಹುಡುಕಾಡ್ತಾ ಇದ್ದೀವಿ. ಜಾವ ಹಿಡಿಬೇಕಾಗ್ತೇನು?
ಸಾಂಬಜೇ ನಮ ಪಾರ್ವದೇ ಹರ ಹರ ಮಹಾದೇವ. ಅದಕ್ಕೆ ಟೆಸ್ಟರ್ ತಗೊಂಡು ನಾವು ಟೆಸ್ಟ್ ಮಾಡ್ತೀವಿ, ಇಲ್ಲಿ ಕರೆಂಟ್ ಅದಾನ ಇಲ್ಲ ಅಂತ ತಿಳ್ಕೊಂಡು ಟೆಸ್ಟರ್ದಿಂದ ಗೊತ್ತಾಗ್ತದ. ಹಾಗ ದೇವರು ನಮಗ ಕಾಣಿಸಬೇಕಾದ್ರ ಏನ್ ಬೇಕು ಅಂತಂದ್ರ ಒಂದು ಟೆಸ್ಟರ್ ಪ್ರಕಾರ ಸಂತರು, ಮಹಾತ್ಮರು, ಶರಣರು ಇವರು ಟೆಸ್ಟರ್ ಇದ್ದಂಗ. ಅವ್ರಿಗೆ ಹಿಡಿದೇವಪ್ಪ ಅಂತಂದ್ರೆ ಕರೆಂಟ್ ಇದ್ದಿದ್ದು ಇಲ್ಲ ಅಂತಾನೆ ಗೊತ್ತಾಗ್ತದೆ. ಗುರುಗಳು ಹರಾನ ಇಲ್ಲ ಅಂಬೋದು, ದೇವರ ಹರಾನ ಇಲ್ಲ ಅಂಬೋದು ಯಾರಿಂದ ಗೊತ್ತಾಗ್ತದ? ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಶರಣರ ಸಹವಾಸದಿಂದ ದೇವರು ಕಾಣಿಸ್ತಾನಂತ. ಶಿವನ ಮಾರ್ಗ ನಾವು ನೋಡ್ಬೇಕಾದ್ರೆ ಗುರುವಿನ ಮಾರ್ಗ ಹುಡುಕಾಡಬೇಕು. ಆದ್ರ ದೇವರಿಗೆ ನಾವು ಭೇಟಿ ಆಗಬೇಕಾದ್ರೆ ಶರಣರಿಗೆ ಹುಡುಕಾಡಬೇಕು. ಶರಣರ ಸಂಘವೇ ಮೊದಲು. ಅದಕ್ಕಂಥ ಒಂದು ಶರಣ ಸಂಘ ಇಲ್ಲಿ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಭಕ್ತಾದಿಗಳು ನಮ್ಮನ್ನ ಕೇಳ್ಕೊಂಡ್ರು ಅಪ್ಪಾಜಿಯವರೇ ತಾವು ದಯಮಾಡಿಸಬೇಕು ಅನ್ನತಕ್ಕಂಥ ಮನಸ್ಸಿನ ಮನೋಕಾಮನೆಗಳನ್ನ ಅವರು ನಮ್ಮ ಎದುರಿಗಿಟ್ಟಾಗ ಸಂತರು ಏನ್ ಮಾಡ್ತಾರಪ್ಪ ಅಂತಂದ್ರ ಎತ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡ್ತಾರೆ. ತಮ್ಮಂಗ ಮಾಡ್ಕೋಬೇಕಂತ ವಿಚಾರ ಮಾಡ್ತಾರೆ ಸಂತರು, ಮಹಾತ್ಮರು. ವಿಚಾರ ಮಾಡಿ ಒಂದು ಮರಾಠಿ ಸಂಘ ಏನಾಯ್ತು, ಮರಾಠಿ ಸಂಘ ಒಂದು ಹಂಸ ಪಕ್ಷಿ ಇತ್ತಂತ. ಒಂದು ಹಂಸ ಪಕ್ಷಿ, ಅದ ಹಂಸ ಪಕ್ಷಿ ಹಾರಾಡ್ಕೊಂತ ಬರ್ತಾ ಇತ್ತು. ಹಾರಾಡ್ತಾ ಬರೋ ಟೈಮ್ನ್ಯಾಗ ಒಂದು ಹಳ್ಳ, ಒಂದು ಗುಂಡ, ಆ ಗುಂಡದಾಗ ಒಂದು ಕಪ್ಪಿ ಬಿದ್ದಿತ್ತಂತ. ಅದು ಎಲ್ಲ ಹೊಲಸು ನಾರ್ತಕ್ಕಂಥ ನೀರಿತ್ತಂತ. ಎಲ್ಲಿ? ಆ ಗುಂಡದಾಗ ಹೊಂಡ ಹೊಂಡ ಇವೆಲ್ಲ ಊರಿಗಿನ ನೀರೆಲ್ಲ ಹೋಗ್ತೀವು, ಚರಂಡಿದು ನೀರು ನಿಂತೀವು. ಆ ಹೊಲಸು ಘಟಾರದಾಗ ಕಪ್ಪಿ ಬಿದ್ದವು. ಕಪ್ಪಿ ಬಿದ್ದದ. ಹಂಸ ಪಕ್ಷಿ ನೋಡಿ ಎಂತ ಹೊಲಸಿಂದ ಬಿದ್ದದಲ್ಲಪ್ಪ ಇದು, ಹೊಲಸು ಇಷ್ಟು ಹೊಲಸು ನಾರಕತ್ತದಲ್ಲ, ಇಂಥ ಹೊಲಸಿಂದಾಗ ಇದು ಬಿದ್ದದಲ್ಲ ಅಂತ ತಿಳ್ಕೊಂಡು ಆ ಹಂಸ ಪಕ್ಷಿ ಏನ್ ಮಾಡತ್ತು, ನನ್ನ ಸರೋವರಕ್ಕೆ ಇದಕ್ಕೆ ಕರ್ಕೊಂಡು ಹೋಗ್ಬೇಕು. ಹಂಸ ಪಕ್ಷಿಗೆ ಅನಿಸ್ತು ನಮ್ಮ ಸರೋವರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿದು ಆನಂದ ಇದಕ್ಕೆ ತೋರಿಸ್ಬೇಕು. ಸುಂದರವಾಗಿರತಕ್ಕಂಥ ಝರ್ಣ, ಸುಂದರವಾಗಿರತಕ್ಕಂಥ ವನಸ್ಪತಿ, ಸುಗಂಧ ಭರಿತವಾಗಿರತಕ್ಕಂಥ ಹೂಗಳು, ಮಕರಂದ, ಅದಕ್ಕೆ ತಿಲ್ಲಕ್ಕೆ ಬಹಳಷ್ಟು ಚೆನ್ನಾಗಿರತಕ್ಕಂಥದ್ದು ಆನಂದ ಇದು ಅನುಭವಿಸ್ತದ ಅಂತ ತಿಳ್ಕೊಂಡು ವಿಚಾರ ಮಾಡಿ ಬಂದು ಕಪ್ಪಿಗೆ ಭೇಟಿ ಐತಂತ. ಏನ್ರಿ? ಕಪ್ಪಿಗೆಲ್ಲ ಪ್ರವಚನ ಮಾಡ್ತು, ಸರೋವರದ ಮಾಹಿತಿ. ಅಲ್ಲಿ सुगंधವಾಗಿರ್ತಕ್ಕಂಥ चांगला फूल आहेत, खायला गोड गोड पदार्थ आहे, सुगंध वातावरण आहे म्हणून सर्व त्याला हिस्ट्री सांगितली. असं की म्हणून घाबरून ते ऐकत होते. कोण? बेंडूक ऐकत होते. ಕೇಳ್ತಿತ್ತು ಕಪ್ಪಿ. ಕೇಳಿ ಹಂಗಿದ್ರೆ ಬರ್ತೀನಿ ಅಂತಂತ. ಏನು? ಹಂಸ ಪಕ್ಷಿಗೆ ಕಪ್ಪಿ ಬರ್ತೀನಿ ಅಂತ. ಆದ್ರೆ ಒಂದು ಮಾತು, ಇಲ್ಲಿ ಏನದಲ್ಲ ಬೇಂದಾಡ, ಅದಕ್ಕೆಂತ್ರಿ ಇದು ಘಟರ ಪಾನಿ ಹೇಗಿದ್ದ ಹೇಗೇನೆ ಅಂತ ಕೇಳ್ತ. ಅಲ್ಲಿ ಅದನ್ನ ಇದನ್ನ ಘಟರ ನೀರು ಅವ ಇಲ್ಲ, ಘಟರ್ ನೀರ್ಲಿ ಈ ನೀರು ಸಿಗಲ್ಲ ಅಂದ್ರೆ ನಾ ಬರಲ್ಲ. ಹಂಗ ಗುರುಗಳು ಸಂತರು ಬಂದು ಎಲ್ಲ ತಾರೀಫ್ ಮಾಡಿ ಪ್ರವಚನ ಮಾಡಿ ಹೇಳ್ತಾರ, ನೋಡಪ್ಪ ಈ ಬಹಳ ಚಲೋ ಅದ ಮಾರ್ಗ, ಆ ಮಾರ್ಗಕ್ಕೆ ಬರ್ರಿ ಅಂದಾಗ ಇವ್ರು ಅಂತಾರ, ಮತ್ತ ಅಲ್ಲಿ ತಿಲ್ಲಕ್ಕ ಕುಡ್ಲಿಕ್ಕ ಮಸ್ತ್ ಅದ. ಹಂಗಿದ್ರೆ ಬರ್ತೀವಿ, ಅದು ವ್ಯವಸ್ಥೆ ಇದ್ರೆ ಬರ್ತೀವಿ.
ಅದು ಇದ್ದಲ್ಲಿ ಇದು ಇಲ್ಲ, ಇದು ಇದ್ದಲ್ಲಿ ಅದು ಇಲ್ಲ. ಅದಕ್ಕೆ ನಮ್ಮದಿಂದ ನಮ್ಮ ದುಃಖ ದೂರ ಆಗಬೇಕಾದ್ರೆ ಏನು ಮಾಡಬೇಕಪ್ಪ? ಸಾವಧಾನವಾಗಿ. ಇದು ಧರೆಯ ಸುಖವ ಭೋಗವೆನಗೆ ಹರಿದು ಹೋಗಲಯ್ಯ ನಿಮ್ಮ ಚರಣ ಕಮಲದಲ್ಲಿ ಮನವು ಮಗ್ನವಾಗಲಿ. ಇದು ಜಗತ್ತಿನ ಸುಖ ಹೆಂಗದಪ್ಪ ಅಂತಂದ್ರೆ ನಿಮಗೆ ಸುಖ ಕೊಡ್ತಕ್ಕಂಥದ್ದಲ್ಲ. ಇದು ನಂಬಿ ಕೆಡಬೇಡ, ಕಾಮಿನಿ ನಿನ್ನವಳಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಇಂಥಪ್ಪ ಜ್ಞಾನರತ್ನವ ನೀನು ಅಲಂಕರಿಸಿದೆ ಆದರೆ ನಿನಗಿಂತ ಶ್ರೀಮಂತರು ಯಾರೂ ಇಲ್ಲ. ದೊಡ್ಡ ಶ್ರೀಮಂತ ಯಾರು ಶ್ರೀಮಂತರಪ್ಪ? आमच्या सोबत एक महाराज आले ते, हे हैदराबादला राहतात महाराज. यांचे एवढं ओळख आहे, MLA, MP, आमदार, खासदार, मुख्यमंत्री सगळे टोटल त्याला ओळख आहे. मी हैदराबादमध्ये जवळ 20 ವರ್ಷच्या पूर्वी 20 ವರ್ಷದ ಕೆಳಗಡೆ ನಾವು ಒಂದು ಕಾರ್ಯಕ್ರಮ ಮಾಡಿದೆವು ಹಜಾರೆ ಭವನ್ ಗೋಶಾ ಮಹಲ್. ಆಗ ಯೋಗ ಕಾರ್ಯಕ್ರಮ ಮತ್ತು ದೀಕ್ಷಾ ಕಾರ್ಯಕ್ರಮ ಇಟ್ಟಿದ್ರು. ಅಲ್ಲಿ ಇಂಥ ದೊಡ್ಡ ದೊಡ್ಡ ಮನೆ ಕರ್ಕೊಂಡು ಹೋದ್ರು. ನಾವು ಬಂಗಾರ ತಗೋಬೇಕಾದ್ರೆ ಇಡ್ತೀವಿ 1 ತೊಲಿ, 2 ತೊಲಿ, 5 ತೊಲಿ. ಮದಿ ಮಂಜಿ ಏನ್ರ ಇತ್ತು ಅಂತಂದ್ರೆ 10 ತೊಲಿ, 20 ತೊಲಿ, 25 ತೊಲಿ. ಆಕ್ರಿ ದೊಡ್ಡದು ಶ್ರೀಮಂತರು ಯಾರೇ ಇದ್ರು ಅಂತಂದ್ರೆ 100 ತೊಲಿ. 100 ತೊಲಿ ಹೆಚ್ಚಿಗೆ ಯಾರೇ ನಾವು ಖರೀದಿ ಮಾಡಿದ್ದು ಊರಾಗ ನೋಡಿಲ್ಲ ಇಲ್ಲಿ. ಆದ್ರೆ ಇವ್ರು ಎಂಥವ್ರ ಮನೆ ಕರ್ಕೊಂಡು ಹೋಗೋದಂದ್ರ 1 ಕ್ವಿಂಟಲ್ 2 ಕ್ವಿಂಟಲ್ ಮಾರಂತ ಮನುಷ್ಯರ ಬಳಿ ಕರ್ಕೊಂಡು ಹೋಗ್ಯಾರ. ನನಗೆ ಅವು ಕಟ್ಟಿಗೆ ಕಡಿತಾರಲ್ಲ ಕೆಂತವು, ಅವು ಅವು ದೊಡ್ಡ ದೊಡ್ಡ ರಾಡುಗಳು, ಬಂಗಾರ ನಿಂತಿತ್ತ ರಾಡುಗಳು, ಅವು ಕಡಿದು ಏರಿಸ್ತಾರ, ಕಟ್ಟಿಗೆ ಏರಿಸದಂಗೆ. ಅಂಥವ್ರು ನಮ್ಮಂಥವ್ರಿಗೆ ಕರೆಸೋದೇನು ಜರುತ್ತಿತ್ತು ಅಂದ್ರೇನು? ಅಷ್ಟು ಶ್ರೀಮಂತ ಇದ್ರೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ಯಾರು ಶ್ರೀಮಂತರಪ್ಪ? ಯಾರು ಶ್ರೀಮಂತರು, ಯಾರು ಸಮಾಧಾನರ ಅವರೇ ಶ್ರೀಮಂತ. ಅದರ ಝೋಪಡಿನೇ ಇರಲಿ, ಅದು ಬಂಗಲಾನೇ ಇರಲಿ, 10 ಮಜಲಿ 20 ಮಜಲಿ ಬಿಲ್ಡಿಂಗ್ ಮೇಲೆ ನನ್ನ ಕರ್ಕೊಂಡು ಹೋಗ್ಯಾರ. ಎಲ್ಲರೂ ಅವ್ರದ್ದು ಪ್ರಾಬ್ಲಮೇ ಹೇಳೋರು. AC ಅದ, ಎಲ್ಲನಿದ, ಅಡಿಗೆ ಮನೆಗೆ AC, ಬೆಡ್ರೂಮ್ದಾಗಲ್ಲ ಅಡಿಗೆ ಮನೆಗೂ AC. ಅಷ್ಟು ಅನುಕೂಲ ಇದ್ದಂಥವ್ರು ಅವರಿಗೆ ನಿಂತಿ ಇಲ್ಲ. ಯಾಕ? ವರ ಮಚ್ಚುಕಲಾಸಿ. ಈ ಜಗತ್ತಿನ ಸುಖ ಎಂದೆಂದೂ ನಿಮಗೂ ಸುಖ ಕೊಡ್ಲಿಕ್ಕೆ ಸಾಧ್ಯ. ಬಹಳ ಮುಂದೆ ಹೋಗ್ಯಾರ್ರಿ ಅವರು ಅಂತ, ಬಹಳ ಮುಂದೆ ಹೋಗ್ಯಾರ. ಬಹಳ ಯಾರು ಮುಂದೆ ಹೋಗ್ಯಾರ? ಈ ಜಗತ್ತಿನ ವ್ಯವಹಾರದೊಳಗೆ ಯಾರು ಮುಂದೆ ಹೋಗ್ಯಾರ ಅವರಷ್ಟು ಪರೇಶಾನಿ ಯಾರು ಬಿ ಇಲ್ಲ ಅಂತ. ನಾವು ಪದಯಾತ್ರೆ ಮಾಡ್ತೀವಿ ಏನ್ರಿ, ನಮ್ಮ ಜೊತೆಗೆ 4,000-5,000 ಜನ ಇರ್ತಾರೆ. ಈಗ ನಾಗೂರದವ್ರು ಬಂದವರು ಇಲ್ಲ ನಮ್ಮ ಜೊತೆಗೆ, ಸಂತಪುರದವರು ಮತ್ತು ಆ ಕಡೆ ಆ ಭಾಗದಾಗ ಎಲ್ಲ ಜನ ಬರ್ತಾರೆ, ನಡ್ಕೊತ ಬರ್ತಾರೆ ನಮ್ಮ ಜೊತೆ. ಯಾರು ಬಂದಿರಿ? हा कोण आले का आमच्या सोबत? हा नागूरचे कोणी आले? 4-5 ಸಾವಿರ ಜನ ಇರ್ತಾರೆ ಅಮ್ಮ ಮನ್ಮಸ್ವಾಮಿ ಯಾತ್ರಾದಾಗ. 4-5 ಸಾವಿರ ಜನರದಾಗ ಯಾರು ಆರಾಮ್ ಮಾಡ್ಕೊತಿದ್ರ ಅಂತ ಗೊತ್ತದೇನು? ಯಾರ ಬಲ್ಲಿ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಯಾರು ಸಂಗಟ ತಗೊಂಡ್ ಬಂದಿಲ್ಲ, ಅವ್ರು ಶಸ್ತ ವಿದ್ಯೆ ಹೊಡಿತಿದ್ರು. ಯಾವ ಸಂಗಟ ತಗೊಂಬಂದು ಬೆಳಗನೆ ಹೆಸರು ಕೊಡ್ತಿದ್ರು. ಹಂಗ ಈಗ ಯಾರು ಬಲ್ಲಿ ಏನಿಲ್ಲ
ಅವರು ಹೊರಗು ಬಿ ಮಕ್ಕೋತಾರ, ಒಳಗು ಬಿ ಮಕ್ಕೋತಾರ, ಮ್ಯಾಳೆ ಮ್ಯಾಲ ಮಕ್ಕೋತಾರ, ಹೊಲ್ದಾಗ ಮಕ್ಕೋತಾರ, 8 ತಾಸು ಸಡಕಾಸು ನಿಂತು ಹೊಡಿತಾರ. ಈ ಇತ್ತು ಮನುಷ್ಯರು ಬೆಳಗನ ಮಕ್ಕಲ್ಲ, ಬೇಗನ ಮಕ್ಕಲ್ಲ, ಅವರಿಗೆ ಎಲ್ಲ ಬೇಮಾರಿಗಳು ಸ್ಟಾರ್ಟ್ ಆಗ್ತವೆ. ಯಾರು ಶ್ರೀಮಂತರು ಹೇಳ್ರಿ? ಇದ್ದವ್ರು ಶ್ರೀಮಂತರ, ಇಲ್ಲದವ್ರು ಶ್ರೀಮಂತ. ಮನೊಬ್ಬಕ್ಕಿಗೂ 3 ತೊಲಿ ಬಂಗಾರ ಕಳೆದವು. ಎಷ್ಟು? 3 ತೊಲಿ. ಅವ್ರ ಬಲ್ ರೊಕ್ಕ ಎಷ್ಟವಪ್ಪ ಅಂತಂದ್ರೆ ಒಂದು 80 ಕರೋಡ್ ರೂಪಾಯಿ ಇದ್ದಿರ್ಬೇಕು. 80 ಕೋಟಿ. 1,000 ರೂಪಾಯಿ ನೋಡೋದೇನು ಮುಷ್ಕಿಲ್ ಅದ. 80 ಕರೋಡ್ ರೂಪಾಯಿ ಮಾಲಕ್ ನನಗೆ ಫೋನ್ ಹಚ್ಚಿದಳು. ನಾ ಹೆಸರು ಹೇಳಂಗಿಲ್ಲ, ಹೆಸರು ಹೇಳಿದ್ರೆ ಮತ್ತೆ ಅಪ್ಪರು ನಮ್ಮದು ಬದಲಾವಣೆ ಮಾಡ್ಯಾರಂತ. ಇದು ನಡೆದ ಘಟನೆ ಹೇಳ್ತೀನಿ. 3 ತೊಲಿ ಬಂಗಾರ ಹೋಗ್ಯಾರ, 80 ಕರೋಡ್ ರೂಪಾಯಿ ಮಾಲಕರ. ಅಕ್ಕಿ ನನಗೆ ಫೋನ್ ಹಚ್ಚಿದಳು, ಅಪ್ಪರೇ ನಂದು ಹಿಂಗೆ 3 ತೊಲಿ ಬಂಗಾರ ಹೋಗ್ಯಾರ, ಮತ್ತು ಯಾರು ತೊಗೊಂಡ್ರ ಹ್ಯಾಂಗ ಅನ್ಸತಿ ಅಂತ ಹೇಳ್ರಿ. ಮನೆಗೆ ಎಲ್ಲರೂ ಬಿದ್ದಿರ್ಬೇಕು, ಯಾಕೆ ಟೆನ್ಷನ್ ತುತ್ತಿ ತಗೋಬೇಡ ಸಮಾನ. ಇಲ್ಲ ಯಾರು ತೊಗೊಂಡ್ರ ಮನೆಗೆ ಇದ್ದಿರ್ಬೇಕಮ್ಮ, ಯಾಕ ಇಲ್ಲ ಮನೆಯವ್ರು ತೊಗೊಂಡ್ರೆ ಹೊರಗಿನವ್ರು ತೊಗೊಂಡ್ರ ಅದು ಹೇಳಿ ಮತ್ತೆ ನಾ ಜಗಳ ಹಚ್ಚಿಲ್ಲಿ. ಅವಾಗ ಟೆನ್ಷನ್ ತಗೊಂಡು ಲಕ್ಕ ಹೊಡಿತಕಿ. 3 ತೊಲಿ ಬಂಗಾರ ಎಷ್ಟು ಕಿಮ್ಮತ್ತು? 6 3 18, 2 लाख ರೂಪಾಯಿ ಲೆಕ್ಕ. 2 लाख ರೂಪಾಯಿ ದೊಡ್ಡದ ಏನು 80 लाख ರೂಪಾಯಿ ದೊಡ್ಡದ? 80 ಕರೋಡ್. ನಾವು ಇದ್ದಿದ್ರೆ ನೋಡಂಗಿಲ್ಲ, ಇಲ್ಲಾರ್ದ ಕಡೆ ನಾವು ಲಕ್ಷ್ಯ ಕೊಡ್ತೀವಿ. ಹಂಗ ಯಾರಾದ್ರೆ ಹೋಗಿತ್ತಂದ್ರು ಟೆನ್ಷನ್ ತಗೋಬೇಡ್ರಿ, ಗುರುಗಳೇನು ಕೇಳಬೇಡ್ರಿ. ಧನ ಗಯೆ ತೋ ಕುಚ್ ಭಿ ನಹೀ, ಶರೀರ ಗಯೆ ತೋ ಆಧಾ ಗಯಾ, ಚಾರಿತ್ರ ಗಯೆ ತೋ ಸಬ್ ಕುಚ್ ಗಯಾ. ಮೊದಲು ಇದು ಸಂಭಾಳಿಸ್ಬೇಕಲ್ಲ. ಒಬ್ಬ ಭಿಕಾರಿ ಹೊಂಟಿದಂತ ಭಿಕ್ಷಾ ಬೇಡಕ್. ಭಿಕ್ಷಾ 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 ಅನ್ಕೋ ತೊಂಡಿದ. ಆ ಕಡೆಯಿಂದ ರಥದ ಮೇಲೆ ರಾಜ ಹೊಂಟಿದ್ದ. ಅವನದು ಒಂದು ನೇಮ್ ಇತ್ತು, ಯಾರು ಮುಂಜಾನೆ ಭಿಕ್ಷುಕರು ಯಾರೇ ಭೇಟಿ ಆದ್ರು ಅಂದ್ರೆ ಅವ್ರಿಗೆ ಒಂದು ಬಂಗಾರದ ನಾಣ್ಯ ಕೊಡುವಂಥದ್ದು ಒಂದು ಪರಂಪರೆ ಇತ್ತು. ಫಸ್ಟ್ ಯಾರು ಭೇಟಿ ಆಗ್ತಾರೆ ಭಿಕ್ಷುಕರು. ಅವ ಏನ್ ಮಾಡ್ದ ಅಂದ್ರ ರಥದ ಮೇಲೆ ಹೋಗ್ತಾ ಇದ್ದ. ಆ ಕಡೆಯಿಂದ ಭಿಕ್ಷುಕ ಬಂದ, ನೋಡ್ದ, ರಾಜ ಭೇಟಿ ಆದ್ರು ಅಂತೇಳಿ ಅವ್ರಿಗೂ ಬಹಳ ಸಮಾಧಾನ ಆಯ್ತು. ಹಾಗೆ ಭಿಕ್ಷಾ ಅಂತ ಬೇಡದ. ಅವಾಗ ಮ್ಯಾಲ ರಥದ ಮೇಲೆ ಕುಂತಂತ ರಾಜ ಅವನು ಬಂದಿದ್ದಂತ ಬಂಗಾರದ ನಾಣ್ಯ ತೆಗೆದು ಬಿಡಿಸಕಬೇಕು. ಆ ನಾಣ್ಯ ಅವನು ಉಡಿದಾಗ ಬೀಳದೆ ಒಂದು ಬಾಜು ನಾಲಿ ಇತ್ತು, ನಾಲಿದಾಗ ಬಿತ್ತು. ಬಂಗಾರದ ನಾಣ್ಯ ನಾಲಿದಾಗ ಬಿದ್ದದ ಅಂತ ತಿಳ್ಕೊಂಡು ಅದ್ರಾಗ ಕೈ ಹಾಕಿ ತೆಗಿಲಿಕ್ಕೆ ಚಾಲು ಮಾಡಿದ. ಅದ್ರ ಕೈ ಹಾಕಬೇಡ, ನಾ ಬ್ಯಾರೆ ಇನ್ನೊಂದು ಬಂಗಾರ ನಾಣ್ಯ ಕೊಡ್ತೀನಿ ಅಂತೇಳಿ ಮತ್ತ ಅವನಿಗೆ ಕೈದು ತೊಳಸು ಕಚ್ಚಿ ಮತ್ತೆ ಇನ್ನೊಂದು ಬಂಗಾರದ ನಾಣ್ಯ ಉಡಿದಾಗ ಬಿತ್ತು. ಈಗ ಮತ್ತೆ ಉಡಿದಾಗ ಕಟ್ಕೊಂಡು ಮತ್ತೆ ಅದ್ರ ಕೈ ಹಾಕಕ್ ಹೋದ. ಅಂದ ನಿನಗೆ ಕೈ ಹಾಕಬೇಡ ಅಂತೇಳಿ ನೀನು ಕೊಟ್ಟಿನಿ, ಮತ್ತ ಅದಕ್ಕೆ ಕೈ ಹಾಕಿ ಅಂತ ಇನ್ನೊಂದು ನೀನು ಕೊಡ್ತೀನಿ ಅಂತೇಳಿ ಇನ್ನೊಂದು ನಾಣ್ಯ ಹಾಕದ. ಒಂದು 10 ನಾಣ್ಯ ಹಾಕಿದ್ರು ಕೂಡ ಕೈ ಹಾಕಕ್ಕೆ ಚಾಲು ಮಾಡ್ದ. ಅವ್ರಂದ್ರು ನೀನು ಕೈ ಹಾಕಬಾರ್ದು ಅಂತ ತಿಳ್ಕೊಂಡೇನ ಹಾಕ, ಅದ್ಯಾಕೆ ಪುಕ್ಕಟ್ಟೆ ಬಿಡಬೇಕು ಅಂದಲಕಂತ. ಹಾಗ ನಮಗ್ ಸಿಕ್ಕಿದ ದೊಡ್ಡ ಮಾತಿಲ್ಲ, ಹೋಗಿದ ಬಹಳ ಟೆನ್ಷನ್ ಅದ ಏನ್ರಿ. ಅದಕ್ಕೆ ನಮಗೆ ಏನು ನಮಗ ಭಗವಂತ ಕೃಪೆ ಮಾಡಿದಾನಲ್ಲ ಅದನ್ನ ನೋಡ್ಕೊಂಡು ನಾವು ಆನಂದದಿಂದ ಬದುಕಬೇಕಾಗ್ತದ. ಇಲ್ಲಾರ್ದ ವಿಚಾರ ಮಾಡಿ ಹೈರಾಣಾಗಬಾರದು. ಅದಕ್ಕ ಈ ನಾಗೂರ ಗ್ರಾಮದೊಳಗ ಈ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ನಿಮ್ಮ ನಿಜ ಸ್ವರೂಪವನ್ನ ನಿಮಗೆ ತಿಳಿಲಿ ಅನ್ನತಕ್ಕಂಥ ಉದ್ದೇಶದಿಂದ ನಮ್ಮ ಮನೆಯೊಳಗ ನಮ್ಮ ಪರಿಸರದಲ್ಲಿ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅನ್ನತಕ್ಕಂಥ ಭಾವನೆಯಿಂದ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಡ್ತಾ ಇರ್ತೀವಿ. ಅದಕ್ಕೆ ಮನೆಯೊಳಗ ಅಶಾಂತಿಗೆ ಏನು ಕಾರಣಪ್ಪ ಅಂತಂದ್ರ ನಮ್ಮ ಅನಾಚಾರವೇ ನಮಗ ಅಶಾಂತಿಗೆ ಕಾರಣ ಆಗ್ತದ. ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪ, ಆಚಾರಾತ್ ಕಿಂನ ಸಾಧ್ಯತೆ. ನೋಡ್ರಿ, ರಾಮ ಅಯೋಧ್ಯೆಯೊಳಗ
ತೋರಿಸಬೇಕು 22ನೇ ತಾರೀಕಿಗೆ ರಾಮ ಹೊಂಟಾನ ಅಂತಂದ್ರೆ ಭಾರತ ತುಂಬ ಎಲ್ಲ ಎಷ್ಟು ಆನಂದದ ವಾತಾವರಣ. ನಿಮ್ಮ ಊರದಾಗ ಮಾಡಿದ್ರಿ ಮಾಡ್ರಿ. ಪ್ರತಿಯೊಂದು ಊರದೊಳಗ ಮಾಡಂದ್ರೆ ಯಾರು ಮಾಡಂಗಿಲ್ಲ, ತಂತಾನೆ ಆಟೋಮೆಟಿಕ್ ಭಾವನೆ ಆ ರೀತಿ ತಯಾರಾಗ್ಬಿಡ್ತದ. ರಾಮನ ವಿಚಾರವೇ, ರಾಮನ ಕಲ್ಲಿನ ಮೂರ್ತಿನೇ ಬಂದಾಗ ಇಷ್ಟು ವಾತಾವರಣ ಆಗ್ಯದ ಅಂದ್ಮೇಲೆ ಆ ಸಾಕ್ಷಾತ್ ರಾಮ ಇದ್ದಾಗ ಎಂಥ ವಾತಾವರಣ ಇದ್ದಿರ್ಬೇಕು ನೀವು ವಿಚಾರ ಮಾಡ್ರಿ. ಮತ್ತ ಅಂಥ ರಾಮ ಮನೆಯೊಳಗೆ ಇರ್ಬೇಕಾ ಇರ್ಬೇಡ? ರಾಮ ಬರಬೇಕು. ಹಂಗ ರಾಮನ ವಿಚಾರ ನಾವು ಧಾರಣ ಮಾಡಿಕೊಂಡು ಅಂಥ ರಾಮನನ್ನ ನಾವು ನಿರ್ಮಾಣ ಮಾಡಬೇಕಾಗ್ತದ. ನಾವೆಲ್ಲ ಮುಗಿದ ಮ್ಯಾಲ ರಾಮಗ ನಿರ್ಮಾಣ ಮಾಡತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ. ಎಲ್ಲ ಕಥೆ ಮುಗಿದೋಗಿರ್ತದ. ಈಗ ಪ್ರತಿಯೊಂದು ಊರೊಳಗ ನನಗೆ ಭೇಟಿ ಆಗ್ಲಿಕತ್ತಾರೆ. ಏನು ಹೀಗೆ ಹಚ್ಚಿಕ್ ಮಾಡ್ದಾಗಿದ್ದು ನಾನು 2 ಕರೋಡ್ ರೂಪಾಯಿ ಹಾಕ್ಯಾನಂತ ಹೇಳಿದ್ರು. ಅವ್ರ ಹೆಸರು ಹೇಳಂಗಿಲ್ಲ. ನಮ್ಗೆ ಇಲ್ಲಿ ಒಂದು ದೊಡ್ಡ ಒಂದು ಫರ್ನಿಚರ್ ಹಾಲ್ ಇತ್ತಂತ, ಸ್ವಾಮಿ ಫರ್ನಿಚರ್ದು ದುಕಾನ್ ಇತ್ತಂತ ದೊಡ್ಡದು. 2 ಕರೋಡ್ ರೂಪಾಯಿ ಹಾಕ್ಯಾನ ಮಗ. ಊರು ಬಿಟ್ಟು ದುಕಾನ ಬಂದು ಮಾಡಿ ಬೆಂಗಳೂರಿಗೆ ಹೋಗ್ಯಾರ. ಅಲ್ಲಿ ಪರೇಶಾನ್. ಇವು ನಮ್ಗೆ ಸುಖ ಕೊಡ್ಲಿಕ್ಕೆ ಬಂದವ, ನಮಗೆ ಕುತ್ತಿಗೋತಕ್ಕೆ ಬಂದವನ ಗೊತ್ತಾಗಲ್ಲ ಹೊಂಟದ ಈ ಮಕ್ಕಳು. ಏನ್ರಿ, ಕೆಲವೊಂದು ಮಕ್ಕಳು ನಮ್ಮದು ಬರ್ಬಾದ ಮಾಡೋ ಸಲಕ್ಕೆ ಬಂದಿರ್ತಾರೆ. ಅದಕ್ಕೆ ಅಂಥ ಒಂದು ರಾಮನ ವಿಚಾರಗಳು ನಮ್ಮ ಮನೆಯೊಳಗೆ ನಿರ್ಮಾಣ ಆಗಬೇಕಾದ್ರೆ ಮೊಟ್ಟ ಮೊದಲು ಹೊಟ್ಟೆಗಿರ್ತದಲ್ಲ ಕೂಸು, ಹೊಟ್ಟೆಯಾಗ ಕೂಸು ಇರ್ಲಿಕ್ಕಾಗಿ ಅದಕ್ಕೆ ಸಂಸ್ಕಾರ ಕೊಡಬೇಕು. ಹೊಟ್ಟೆ ಕೂಸಿರ್ಲಿಕ್ಕಾಗಿ ಕೆಟ್ಟದು ಮೊಬೈಲ್ಗಳು ನೋಡ್ಕೊತ ಕೂತೀರಿ ಅಂತಂದ್ರೆ ಅದು ಹುಟ್ಟದಗಳಿಗೆ ಮೊಬೈಲ್ ನೋಡೋಕೆ ಚಾಲೂ ಮಾಡಿ ಅದು ಆಟ ಆಡೋಕೆ ಚಾಲೂ ಮಾಡ್ತಾರೆ. ಹೊಟ್ಟಲಿದ್ದಾಗ ಏನ್ ಮಾಡ್ಬೇಕು? ಗರ್ಭಧಾರಣ ಆದ ನಂತರ ಒಳ್ಳೆ ವಿಚಾರಗಳೇ ಇರಬೇಕು. ಅಂಥ ವಿಚಾರಗಳು ಇದ್ದು ನಾವು ಹೇಳಬಾರ್ದು. ನಾನು ಸ್ವಾಮಿ ಆಗ್ಲಿಕ್ಕೆ ಏನು ಕಾರಣ, ನನಗೆ ಯಾರೂ ಮಠಕ್ಕೆ ಬಿಟ್ಟಿಲ್ಲ. ತಮಲೂರು ಮಠಕ್ಕೆ ಯಾರೇ ತಂದು ಬಿಟ್ಟರೆ ನನಗೆ ಇಲ್ಲ. ನಮಗೆ ಯಾರೇ ಸ್ವಾಮಿ ಯಾಕಂತ ಯಾರೇ ಹೇಳಿಲ್ಲ. ಒಂದೇ ಒಂದು ಕಾರಣ, ತಾಯಿ ಹೊಟ್ಟೆಯೊಳಗಿದ್ದಾಗ ನಾವು ಎಲ್ಲಿದ್ದರು ಅಂತಂದ್ರೆ ನಮ್ಮ ಹೇಳಿದ್ದು ನಮ್ಮ ಅಜ್ಜ ಅಂತಾರಲ್ಲ, ಅಜೋಬ ಮುತ್ಯ ಏನು ಮಾಡ್ತೀವಿ ಅಂದ್ರೆ ಇವು ಪುರಾಣ ಅವು ಇವೆಲ್ಲ ಕಥೆ ಓದ್ತಿದ್ರು. ಶರಣಬಸಪ್ಪನ ಪುರಾಣಗಳು ಮತ್ತು ಬಸವಣ್ಣವ್ರ ಪುರಾಣಗಳು, ಅವು ಶಾಸ್ತ್ರಿ ಈ ರೀತಿಯಾಗಿ ಓದ್ತಿದ್ರು. ಮತ್ತು ನಾವು ಚೊಚ್ಚಿಲ ಮಗ ಇದ್ದೇನೆ ಅಂತ ತಿಳ್ಕೊಂಡು ಪೈಲೆ ಡೆಲಿವರಿ ಅಲ್ಲೇ ಇರ್ತತ್ತಲ್ಲ, ಪೂರ ಕಾಲ ಆ ಮುತ್ಯನ ಸಹವಾಸದಾಗೆ 6 ತಾಸು ಪೂಜೆ ಮಾಡ್ತಿದಂತ ಮುತ್ಯ. ಅವ್ನ ಪೂಜಾ ಪಾಠ ಬಹಳ. ಆಗಿನ ಕಾಲಕ್ಕೆ ಮನೆಗೆ ಯಾರೇ ಬರಬೇಕಾದ್ರೂ ಹೊರಗೆ ಎಲ್ಲರೂ ಬಾಜಾರಕ್ಕೆ ಹೋಗಿ ಬಂದ್ರು ಕೂಡ ಕೊರೋನಾದಾಗ ಎಲ್ಲ ಕೈ ತೊಳ್ಕೊಂಡು ಬರ್ತಿದ್ರಲ್ಲ. ಕೆಲವೊಬ್ರು ಮೆಂಟಲ್ ಆಗಿ ಕೈ ತೊಳ್ಕೊಂಡು ಹುಚ್ಚಾಗ್ಯಾವ. ಅದೇ ಅವನಿಗೆ ರೂಢಿ ಬಿದ್ದೋಗ್ಯಾರ. ಬರೀ ತೊಳೆದು ಕೆಲವೊಬ್ರು ಹಿಂಗೂ ಹುಚ್ಚಾಗ್ಯಾರ. ಹಂಗ ನಮ್ಮ ಲಿಂಗಾಯತ ಸಮಾಜದೊಳಗೆ ಏನಿತ್ತು ಅಂತಂದ್ರ, ಜಂಗಮ ಪರಿವಾರದೊಳಗ ಬಂದವರಿಗೆ ಹೊರಗೆ ಎಲ್ಲರೇ ಮಾರ್ಕೆಟ್ ಹೋಗಿ ಬಂದ್ರಂದ್ರೆ ತಲೆ ಮ್ಯಾಲಿಂದ ಬಟ್ಟಿ ಸಹಿತ ಸ್ನಾನ ಮಾಡ್ತಿದ್ರು. ಅವಾಗ ಮನೆಯೊಳಗೆ ಹೋಗಿ ಕೊಡ್ತಿದ್ರು, ಒಳಗೆ ಪ್ರವೇಶ ಇರಲಿಲ್ಲ. ಅಷ್ಟು ಆಚಾರ ವಿಚಾರ ಇತ್ತು. ಅವಾಗ ಫುಲ್ ಸಂಸ್ಕಾರ, ಪ್ರವಚನ ಮತ್ತು ಪುರಾಣ ಕೇಳಿ ನಾವು ಹುಟ್ಟಿ ಬಂದಿದ್ದೆವು. ಅವಾಗ ನಾನು ಹುಟ್ಟಿ ಬಂದ ನಂತರ ಅವ ಒಂದು ಕುಂಡಲಿನಿ ಬರೆದ್ರು ಆ ಮುತ್ಯ. ಇವು ಮನೆ ಬಿಟ್ಟು ಹೋತನ ಈ ಮನೆಗೆ ಹತ್ತಂಗಿಲ್ಲ ಅಂತೇಳಿ ಅವಾಗ ಬರ್ದಿಟ್ರಿ ಅಂತವ್ರು. ನಾನು ನಿಮಗೆ ಏನು ಹೇಳಿದಪ್ಪ ಅಂತಂದ್ರೆ, ಈ ರೀತಿಯಾಗಿ ಸಂಸ್ಕಾರ ನಾವು ಕೊಟ್ಟಿವಪ್ಪ ಅಂತಂದ್ರೆ ದೊಡ್ಡ ಮಹಾತ್ಮರಾಗ್ತಾರ, ಒಳ್ಳೆ ಬುದ್ಧಿಜೀವಿಗಳಾಗ್ತಾರ. ಅಂಥ ಬುದ್ಧಿಜೀವಿಗಳು ನಿಮ್ಮ ಹೊಟ್ಟೆಲಿ ಹುಟ್ಟಿ ಬಂದು ಅಂತಂದ್ರೆ ನಿಮಗೆಲ್ಲ ಕಲ್ಯಾಣ ಆಗ್ತದೆ. ಮೊನ್ನೊಬ್ಬರಿಗೆ ನಾವು ಬಾರ್ ಹೇಳಬಾರ್ದು, ಜರ್ಮನ್ಕೊಂದು ಹುಡುಗ ಕೊಟ್ಟು ಕಳಿಸಿದೆವು ಸ್ವಾಮೀಜಿ. ಜರ್ಮನ್ಕೊಂದು ಹುಡುಗ ಭಾರತದಲ್ಲಿ ಫಸ್ಟ್ ನಂಬರ್ 1 ಬಂದಾನ ಹುಡುಗ. ಅವನ ಹೆಸರು ಮನ್ಮಥ.
ವೇಳೆಗಾಂವ್ ಅಂತೇಳಿ ಧರ್ಮಾಬಾದ್ ತಾಲೂಕದೊಳಗೆ ಒಂದು ವೇಳೆಗಾಂವ್ ಅದ, ನಾಂದೇಡ್ ಡಿಸ್ಟಿಕ್. ಅವನಿಗೆ ಹಿಡ್ಕೊಂಡು ಬಂದ್ರೆ ನನ್ನ ಬಲ್ಲಿ 8ನೇ ತರಗತಿ ಇದ್ದಾಗ, ಅಪ್ಪಾಜಿ फार गड़बड़ कर वाले तो पोरಲ್ಲ थोड़ा सांगा थोड़ा समझून सांगा. ಅವನಿಗೆಲ್ಲ ಕುಂತು ಕೌನ್ಸಿಲಿಂಗ್ ಮಾಡಿ ಎಲ್ಲ ಹೇಳಿ, ನೋಡಿ ಹಿಂಗೆ ಮಾಡಬೇಡ, ಒಳ್ಳೇದಲ್ಲ, ಒಳ್ಳೆ ಮಾರ್ಗಿಡಿ ಮನ್ಮ ಸ್ವಾಮಿಗೆ ನಡ್ಕೋತ ನಡ್ಕೋತ ನಡ್ಕೋತು ಅದೇನಂತಾರ ಬಯಕೆ ಬೇಡಿಕೆ ನೌಸ್ ನೌಸ್ काय म्हणतात ಕನ್ನಡದಲ್ಲಿ? ಹರಕಿ 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 ಹಾಕಿ ಅವ್ವ ನಿನಗೆ ಹುಟ್ಟಿಸ್ಯಾಳ, ಅದಕ್ಕೆ ನೀ ಹಿಂಗೆ ಮಾಡಬೇಡೋ ಮಗ ಅಂತೆಲ್ಲ ಹೇಳಿದೆವು. ಅವತ್ತಿನಿಂದ ಎಲ್ಲವನಿಗೆ ಸಂಸ್ಕಾರ ಆಗಿ ಭಾರತದೊಳಗ ಫಸ್ಟ್ ನಂಬರ್ 1 ಬಂದ. ಜರ್ಮನ್ ಅವನಿಗೆ ಫ್ರೀ ಕೊಟ್ಟು ಕಳಿಸಿದ್ವಿ 10ನೇ ಹುಡುಗ. ನಾ ಆ ತಾಯಿ ಕೇಳ್ದ, ಇಟ್ಟು ಹುಷಾರಿ ಹಂಗ ನಾನೇ ನಿನ್ನ ಮಗ ಅಮ್ಮ ಅಂತ ಕೇಳ್ದೆ ನಾನು. ಅಪ್ಪಾಜಿ ಏನಿಲ್ಲ, ನಿಮ್ಮ ಜೊತೆಗೆ 8 ವರ್ಷ ಪಾದಯಾತ್ರೆ ಮಾಡಿ ಮನ್ಮಸ್ವಾಮಿಗೆ ಇಷ್ಟೇ ನಾ ಬೇಡ್ಕೊಂಡಿದ್ದ. ನನ್ನ ಮಗ ನಿನ್ನ ಹೆಸರು ಹೆಂಗ ಮಹಾರಾಷ್ಟ್ರದಾಗ ಅದಲ್ಲ ಹಂಗ ನನ್ನ ಮಗನ ಹೆಸರು ಎಲ್ಲ ಜಗತ್ತಿನ ತುಂಬಾ ಆಗ್ಲಿ ಅಂತ ಬೇಡ್ಕೊಂಡಿನಿ. ಅದಕ್ಕೆ ಜರ್ಮನ್ ತನ ಹೋಗ್ಯಾನ, ಜರ್ಮನ್ಕ್ ಹೋದ್ಮೇಲೆ ಮನ್ಮಥ ಅಂತ ನಿನ್ನ ಹೆಸರು ಯಾಕಿಟ್ರ ಅಂತ ಕೇಳಿದಾಗ, ಆ ಮನ್ಮಥನ ಹೆಸರು ಮೇಲೆ ನನ್ನ ತಾಯಿ ಬೇಡಿಕೆ ಮಾಡಿದ್ದಳು. ಅದೇ ರೀತಿಯಾಗಿ ಆ ಬೇಡೋದರಿಂದ ಇವತ್ತು ಜರ್ಮನ್ ತನ ಆ ಮನ್ಮಥ ಬಂದನ ಅಂತ ಹೇಳ್ಕೊತಾಳ ಅಂತ ಅಂದ್ರ. ಹಿಂಗ ನಿಮ್ ಮಗಂದು ಫಸ್ಟ್ ಮನೆಯಾಗ ಅಷ್ಟೇ ಹೆಸರು ಇರ್ಬೇಕಾ? ಮನೆ ಹೊರಗನು ಇರ್ಬೇಕ? ಮನೆ ಹೊರಗಿರ್ಬೇಕು. ಮನೆ ಹೊರಗಲ್ಲ, ಊರ್ ತುಂಬಾ ಅಲ್ಲ, ಗಲ್ಲಿ ತುಂಬಾ ಅಲ್ಲ, ತಾಲೂಕನೇ ಅಲ್ಲ, ಜಿಲ್ಲಾನೇ ಅಲ್ಲ. ಮೋದಿಗೆ ಯಾರು ಗುರ್ತಿಡಂಗಿಲ್ಲ ಈಗ. ತಾಯಿ ಹೆಂಗ್ ಬೆಳೆಸಿರ್ಬೇಕು, ಎಂಥ ಅನುಷ್ಠಾನ ಹೇಳಿರ್ಬೇಕಿ. ಆ ರೀತಿಯಾಗಿ ಅಂಥ ಒಂದು ಸಂಸ್ಕಾರ ಈ ಪ್ರೋಗ್ರಾಮದಿಂದ ತಮ್ಮೆಲ್ಲರಿಗೆ ಈ ಸಂಸ್ಕಾರ ಸಿಗಲಿ ಅನ್ನತಕ್ಕಂಥ ಉದ್ದೇಶದಿಂದ ನಮ್ಮನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದಾರೆ. ನನಗೆ ಕನ್ನಡ ಮಾತಾಡೋದು ಬಿಟ್ಟಿನಿ, ಅದಕ್ಕೆ ನನ್ನ ಮರಾಠಿಯೊಳಗೆ ನಂದು ಪ್ರವಚನಗಳವ. ಅದಕ್ಕೆ ಯಾರಿಗೆ कोणाला अमाय इथं ऐकून घे, हे बाई येते की नाही, तुला मी सांगतो. मोबाईल बघतीस की आजपासून बघ. ते मोबाईल मध्ये आमचं प्रवचन येते. काय म्हणायचं? शिवानंद आश्रम तमलूर असं म्हटले की महाराज येणार, आले की प्रवचन सांगणार, ऑटोमॅटिक चलते. तर 1-1 तास 2-2 तास या ठिकाणी तुम्हाला प्रवचन सांगणं म्हणजे अवघड आहे. ज्यांना ज्यांना मराठी येते त्यांनी काय करावं, ते मोबाईल लावायचं, रोटी करत राहायचं, मोबाईल लावायचं, बाजूचं कुठलेही काम करत राहायचं. तर त्या ठिकाणी ते संस्कार त्या ठिकाणी लाभते. म्हणून जवळजवळ 70-80 तासाचं प्रवचन आहे, 80 तास. तर कपिलधार मध्ये केलेले प्रवचन आहे, पूजामध्ये केलेले प्रवचन आहे, उदगीरमध्ये केलेले प्रवचन आहे, तमलूरमध्ये केलेले प्रवचन आहे. आता आज मी जे करू लागलो की नाही, आता या ठिकाणी त्यांनी सुद्धा व्हिडिओ करलेले आहेत. हे बी नागपूरचं प्रवचन सुद्धा त्या युट्यूब मध्ये येणारच आहे. युट्यूब मध्ये जायचं, ಶಿವಾನಂದ ಆಶ್ರಮ ತಮಲೂರ್ म्हणायचं, त्या ठिकाणी येतात ಅಂತ ದಿನಂಪ್ರತಿ ಆ ರೀತಿಯಾಗಿ ತಾವೆಲ್ಲರೂ ಪ್ರವಚನವನ್ನ ಕೇಳ್ಕೊಳ್ಬೇಕು. ಒಳ್ಳೆ ಒಳ್ಳೆ ವಿಚಾರಗಳು ಯಾವಾಗ ನಿಮಗೆ ಅಂಥ ಒಂದು ಅಧ್ಯಾತ್ಮಕದಲ್ಲಿ ನಿಮಗೆ ರಸ ನಿರ್ಮಾಣ ಆಗ್ತದ, ಅವಾಗ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಬರೆದಿಡಬೇಕು. ಅವಾಗ ಬಂದು ನಮಗೆ ಕೇಳಬೇಕು. ಗುರುಗಳು ಬಂದಾಗ ಏನ್ ಕೇಳಬೇಕು? ನಮ್ಮ ಮಕ್ಕಳು ಇಲ್ರಿ, ನಮ್ ಬೋರ್ ಫೇಲ್ ಆಗ್ಯದ್ರಿ, ನಮಗ ಒಂದಕ್ಕೊಂದು ಹತ್ತಲ್ಲ ಹೊಂಟವ್ರಿ, ಇದು ಈ ಪ್ರಶ್ನದ್ದು ಲೆಕ್ಕನೇ ಇಲ್ಲ. ಗುರುಗಳ ಬಳಿ ಏನ್ ಕೇಳ್ಬೇಕು? ನನ್ನ ಕಲ್ಯಾಣ ಹೆಂಗ ಆಗ್ತದ್ರಿ ಅಪ್ಪೋರೆ, ನಾ ಯಾಕೆ ಹುಟ್ಟಿ ಬಂದ, ನನ್ಗೆ ಹೆಂಗ, ನನ್ನ ಗತಿ ಯಾವಾಗ ಸಿಗ್ತದ ಅನ್ನತಕ್ಕಂಥದ್ದು ಪ್ರಶ್ನೆ ಇರ್ಬೇಕು. ಯಾರು ಒಬ್ಬರು ಕೇಳಂಗಿಲ್ಲ. ಅದಕ್ಕ ಅಂಥ ಒಂದು ಪ್ರಶ್ನೆ, ಅಪುಲಿಯ ಕಲ್ಯಾಣ ಭಾವೆ ಜಂಚ ಚಿತ್ತಿ ತನ್ನಿ ಶಿವಪ್ರತಿ ಶರಣ ಜಾವೆ, ಕಲ್ಯಾಣ ಸ್ವರೂಪಿ ಕಲ್ಯಾಣ ರಮಣ ನಾಮಹಿ ಕಲ್ಯಾಣ ಪ್ರದತ್ಯಾಂಚಿ. ಅದಕ್ಕೆ ನಮ್ಮ ಕಲ್ಯಾಣ ಮಾಡ್ಕೊಳ್ಬೇಕಾದ್ರೆ ನಾವು ಯಾರಿಗೆ ಶರಣ ಹೋದ್ರೆ ನಮಗೆ ಕಲ್ಯಾಣ ಆಗ್ತದೆ ಅನ್ನತಕ್ಕಂಥದ್ದು ವಿಚಾರ ಆ ಗುರುಗಳು ಎದುರಿಗೆ ಇಡಬೇಕು. ಅವಾಗ ನಿಮಗೆ ಸಾವಧಾನ ಕೊಡ್ತಾರ ಅವರು. ಸಾವಧಾನ 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 ಏನ್ರಿ? ಸಾವಧಾನ 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 ಯಾವಾಗ ಅಂತಾರ? ಮಧ್ಯ ಆತಾಸ वद सावधान समयो. कोण म्हणते? ब्राह्मण. त्यालाच माहित नाही, त्यांना पडलेले असते.
त्याच्यामध्ये त्यालाच पडलेली असते. तुम्हाला म्हणते सावधान समयो. त्या ठिकाणी आजपासून तुमचा जो असावधानी आहे, सावधान बाळगायचे. आजपासून तू परेशानी होणार आहे. एकदा या ढवात पडल्यानंतर तू बाहेर निघू शकत नाही. कोणाला कळालं ही गोष्टी? म्हणून ते तुमच्या घरासमोर घालते बघा. काय झाले बेटा? बसा सांब जय नम पार्वती हर 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 हर. ಮಹಾರಾಷ್ಟ್ರದಾಗ ಬಹಳ ಹುಷಾರಿರ್ತಾರ ಹೆಣ್ಮಕ್ಳು. ಅವ್ ಏನ್ ಮಾಡ್ತಾವ, ಕೀರ್ತನ 4 ತಾಸು 5 ತಾಸು ಕೀರ್ತನ ಇರ್ತವ. ಈಗ ಎದ್ದು ಹೋದ್ರ ಕೀರ್ತನಕಾರ ಬೈತಾನ ಅಂತ ತಿಳ್ಕೊಂಡು ಅವ್ ಯಾರ ಕುಸ್ಗಳು ಇಟ್ಕೊಂಡ್ ಕುಂತಿರ್ತಾವ. ಆ ಕುಸಿಗೆ ಚಿಮಟ ಹಿಡಿತಾವ. ಅದ ಕುಸಿಗೆ ಚಿಮಟ ಚೀರ್ತದ. ಏ ಹೋಗ್ ಕುಸಿಗೆ ತಗೊಂಡು ಹೋಗ್. ಆ ಅಮ್ಮಗ್ ಹೋಗೋದಿರ್ತದ, ಅವಾಗ ಚಿಮಟದ ಮೇಲೆ ಹೋಗಂತ ಏನು ಬೈಯಂಗಿಲ್ಲ ನೈಟ್. ಹಂಗ ನೀವು ಏನ್ ಗಡಬಡ್ ಮಾಡಿರಿ ಯಾರಿಗ ಗೊತ್ತ. ಟೈಮ್ ಆಗ್ಯದ, ಇರ್ಲಿ. ನಾ ನಿಮಗೆ ಏನ್ ಹೇಳ್ತಿತ್ತು ನೆನಪಿಲ್ಲ. ಸಾವಧಾನ ಹೇಳ್ತಾರೆ. ನಾವು ಒಂದು ಮೂಡದಾಗ ಬಂದಿರ್ತೇವಲ್ಲ, ಅವು ಹೆಂಗಿರ್ತದಪ್ಪ ಅಂತಂದ್ರ ಗಾಡಿ ಬ್ರೇಕ್ ಹೊಡಿತು ಅಂತಂದ್ರ ಗಡಬಡ ಆಗ್ಬಿಡುತ್ತದ ಗಾಡಿ. ಅದಕ್ಕೆ ಸಾವಧಾನ ಕೊಡ್ತಾ ಇದ್ದಾನ. ಸಾವಧಾನ ಸಾವಧಾನ. ಒಂದು ವೇಳೆ ಬಿತ್ತಿವಿ ಅಂತಂದ್ರೆ ಹೊರಗೆ ಬರೋದು ಬಹಳ ಮುಷ್ಕಿಲ್ ಅದ. ಬೀಳ ಟೈಮಿಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಆ ಟೈಮ್ನಾಗ ಏನಂತಾನಪ್ಪ, चित्ती स्मरा शंकरा. आपला चित्तामध्ये काय असायला पाहिजे? शंकराचा शरण स्मरण असायला पाहिजे. आजपासून तुझा चित्तात स्मरण राहणार नाही. संपला. म्हणून जे विचार करायचे आता तू विचार कर. तसं या ठिकाणी बरेचशे गोष्टी सांगण्यासाठी जे संत महात्मा येतात, परंतु ते न ऐकता आपण त्या ठिकाणी फसतो, तर नंतर परेशानी होऊन जातो. आता फसलो कस तरी हात धरून आपल्याला वर चढायचं आहे. सावधान म्हटलेले अनेक प्रकारचे सावधान आहेत. अनेक प्रकारचे मार्गदर्शन तुम्हाला सांगितलं. आता बघा, हे जी पेटी आहे की नाही, पेटीचा सूर धरतात. पेटी कुठे बी बाजारामध्ये मिळते. तबला कुठेही बाजारामध्ये मिळते की नाही. परंतु हे स्वराचा ज्ञान बाजारामध्ये मिळत. परंतु ह्याच्यासोबत एक तबला आहे. तबला कोण वाजते? तबला. पेटी तबला ಹೊಡಿತಿ. आता ಡೈರೆಕ್ಟ್ ತಗೊಂಡು ಹಾಗೆ ಬಾರಿಸ್ಕೊಂಡು ಕೊಡ್ತೀರಿ. ಅದಕ್ಕೊಂದು ಹತೋಟಿ ತಗೋತೀರಿ ಏನ್ರಿ? ತಬಲ ಹೊಡೆಯವ್ರಿ ಹತೋಟಿ ತೋಡಿ ಏನ್ ಮಾಡ್ತೀರಿ? ಅದಕ್ಕ ಒಂದು ಕೈಲಿ ಹೊಡ್ಕೋತ ಹತೋಡಿ ಹೊಡಿತೀರಿ. ಅದಕ್ಕೆ ಎಲ್ಲಿ ತನ ಅದು ಸ್ವರದಾಗ ಬರಂಗಿಲ್ಲ ಅಲ್ಲಿವರೆಗೆ ಟನ್ ಟನ್ ಕೆಳಗ ಮ್ಯಾಲ ಕೆಳಗ ಮ್ಯಾಲ ಕೆಳಗ. ಥೋಡ ಮ್ಯಾಲ ಹೋಯ್ತು, ಥೋಡ ಕೆಳಗ ಹೋಯ್ತು, ಥೋಡ ಮ್ಯಾಲ ಹೋಯ್ತು, ಕೆಳಗ ಹೋಯ್ತು. ಇದು ಸ್ವರ ಹಚ್ಚಬೇಕಾದ್ರೆ ನಿಮಗೊಂದು 15-20 ಮಿನಿಟ್ ಬೇಕು, ಹೌದಿಲ್ಲ? ಅದಕ್ಕೆ ಹೊಡೆದು ಹಾದಿಗೆ ತಿರ್ತೀವಿ. ಹಾಗ ಗುರುಗಳು ಹೇಗಪ್ಪ ಅಂತಂದ್ರೆ ಪ್ರವಚನದಾಗ ನಿಮಗೆ ಹೊಡೆದು ಹಾದಿಗೆ ತರ್ತಾರ ಅಂತ ತಿಳ್ಕೊಂಡು ಗುರುಗಳು ಕರ್ಕೊಂಡು ಒಂದು ಲೈನಿಗೆ ಹಚ್ಚಿ ಹೋದಾರ. ಅಪ್ಪವ್ರು ಬಂದ್ರು, ಒಂದು ಏನೋ ಹೊಡೆದು ಹಾದಿಗೆ ತಂದಕ್ಕೆ ಹಚ್ಚಿದ್ರು. ಭಜನೆ ಆಯ್ತು, ಬಹಳ ಚಲೋ ಮಾಡಿದ್ರಿ ಅಪ್ಪರೇ, ಬಹಳ ಚಂದ ಪ್ರವಚನ ಆಯ್ತು, ಎಲ್ಲ ಆನಂದ ಆಯ್ತು. ನೀವು ಹಿಂಗೆ ಮ್ಯಾಲಿನ ಮ್ಯಾಲ ಬರ್ಕೋತೀರಿ ಅಂತ ಹೇಳಕ್ಕೆ ಗುರುಗಳು ಆ ಕಡೆ ನೀವು ಈ ಕಡೆ ಮತ್ತೆ ಸ್ವರ ಚೇಂಜ್ ಆಗ್ಬಿಡ್ತದ.
ಮತ್ತೆ ಕರೆಸಬೇಕಾಗ್ತದ, ಮತ್ತೆ ಹತೋಡಿ ತೊಗೊಂಡು ಕೂಡಬೇಕಾಗ್ತದೆ. ಒಂದಿಂದ ಕರೆಕ್ಟ್ ಆಗ್ಲಿಲ್ಲ ಅಂತಂದ್ರೆ 2ನೇ ದಿನ, 2 ದಿನ ಕರೆಕ್ಟ್ ಆಗಲಿಲ್ಲ ಅಂದ್ರೆ 3, 7 ದಿನ ಅದ ಸಪ್ತ ಇಲ್ಲ. 7 ದಿನಕ್ಕೆ ಹಾದಿಗೆ ಬರ್ತದ್ರಿ. ಅದು ಹಾದಿಗೆ ಬಂದ ಮ್ಯಾಲ ಒಂದು ಸ್ವರಕ್ಕೆ ಹಚ್ಚಿ ವ್ಯವಸ್ಥಿತ ಮಾಡಿ ಗುರುಗಳು ಹೋಗಿ ಬಿಡ್ತಾರ. ಮತ್ತದು ಬೇಕಂಟ್ರೋಲ್ ಆಗ್ತದ, ಮತ್ತೆ ಕರೆಸಬೇಕಾಗ್ತದ, ಮತ್ತೆ ಸಪ್ತ ಮಾಡಬೇಕಾಗ್ತದ, ಒಂದು ನಿಮಿತ್ತ ಇರ್ತದ. ಇದೇನಪ್ಪ, ರಾಚೋಟೇಶ್ವರ ಮತ್ತು ಹನುಮಂಜಿ ಇವ್ರದ್ದು ಇಬ್ಬರು ದೇವತೆಗಳ ಕಲಶಾರೋಹಣ ನಿಮಿತ್ತ. ಆ ಕಲಶಾರೋಹಣದಲ್ಲಿ ಮಾಡಿ ಇವತ್ತು ನಾವು ಪ್ರವಚನದ ಮಾಧ್ಯಮದಿಂದ ಇವತ್ತು ನಾವು ಏನ್ ಮಾಡಿದ್ದೀವಿ, ಒಂದು ಹಾದಿ ತರಂತ ಕೋಶಿಶ್ ಮಾಡ್ತೀವಿ. ಹಂಗ ಅವ್ವ, ತಾಯಿ, ತಂದಿ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲ ಕೂಸುಗಳಿಗೆ ಅವ್ರ ಬೈ ಇವ್ರ ಬೈ, ಅವ್ರ ಹಾದಿಗೆ ಹಚ್ಚಿ ಇವ್ರ ಹಾದಿಗೆ ಆ ಖುಷಿಗೆ ಬೆಳೆಸ್ಕೋತ ಆ ಹಾದಿಗೆ ಒಂದು ಟಾರ್ಗೆಟ್ಗೆ ತಂದು ಹಚ್ತಾರ. ಅವಾಗ ಮಗು ದೊಡ್ಡದಾಗಿ ಒಂದು ಲೆವೆಲ್ಗೆ ಬಂದು ನಿಮಗೆ ಅದು ಸುಖ ಕೊಡುತ್ತದೆ ಏನ್ರಿ. ಹಂಗ ಒಂದು ಗುರುವಿನ ಒಂದು ಕರ್ತವ್ಯ ಏನಪ್ಪಾ ಅಂತಂದ್ರೆ ಒಂದು ಸಂಗೀತ ಇದ್ದಂಗ ಆ ರೀತಿಯಾಗಿ ಒಂದು ಲೈನಿಗೆ ತರತಕ್ಕಂಥ ಮಾರ್ಗದರ್ಶಕರು ಪೂಜ್ಯ ಗುರುಗಳು, ಸಂತರು, ಮಹಾತ್ಮರು ಅಂತರ ಆಗಮನ ಪ್ರತಿ ದಿವಸ ಇಲ್ಲಿ ಆಗ್ತಾ ಇದೆ. ನಾಗೂರ್ ಬಾಬ್ಜಿ ನಾಗೂರ್, ಈ ನಾಗೂರಿನ ಸದ್ಭಕ್ತಾದಿಗಳು, ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಸದ್ಗುರು ಬಸವಲಿಂಗ ಶಿವಾಚಾರ್ಯ ಗುರುಗಳ ಒಂದು ಕರುಣಾ ಕಂದಗಳು ಇಲ್ಲಿದ್ದಾರೆ. ಶಿಷ್ಯ ಪರಂಪರೆ ಇದೆ, ಮಸ್ಕಲ್ಯ ಪರಿವಾರ ಇಲ್ಲಿದೆ. ಇದೇ ರೀತಿಗೆ ಮಸ್ಕಲ್ಯ ಅನ್ನತಕ್ಕಂಥ ಅನೇಕ, ನಮ್ಮ ವಲ್ಲೇಪುರದಲ್ಲಿ ಮಸ್ಕಲ್ಯ ಇದ್ದಾರ, ನಮ್ಮ ತಳವಾಡದಲ್ಲಿ ಮಸ್ಕಲ್ಯ ಇದ್ದಾರ, ನಮ್ಮ ನಾಗೂರದಲ್ಲಿ ಮಸ್ಕಲ್ಯ ಇದ್ದಾರ, ಈ ರೀತಿಯಾಗಿ ಮುಖ್ಯಡ ತಾಲೂಕದಾಗ ಮಸ್ಕಲ್ಯ ಇದ್ದಾರ. ಆ ರೀತಿಯಾಗಿ ಮಸ್ಕಲ್ಯ ಎಲ್ಲೆಲ್ಲಿ ಪರಿವಾರ ಅದಲ್ಲ ಅಲ್ಲೆಲ್ಲಿ ತಮ್ಮಡೂರು ಅಪ್ಪಾಜಿಯವರು ಶಿಷ್ಯರಿದ್ದಾರೆ. ಅವರೆಲ್ಲ ಈಗ ಒಳ್ಳೆ ಒಂದು ವಿಚಾರ ತನಗೆ ಹೇಳಬೇಕಾದ್ರೆ, ನಾವು ಶಿವರಾತ್ರಿ ಉತ್ಸವ ಪ್ರತಿ ವರ್ಷ ಮಾಡ್ತೀವಿ ತಮ್ಮದೂರು ಮಠದೊಳಗೆ. ಅಲ್ಲಿ ಶಿವಲಿಂಗೇಶ್ವರ ಗ್ರಾಮ ದೇವತಾ, ಅದೇ ರೀತಿಯಾಗಿ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಸದ್ಗುರು ಬಸವಲಿಂಗ ಶಿವಾಚಾರ್ಯ ಗುರುಗಳು ಕೆಲವು ವರ್ಷದ ಪೂರ್ವದಲ್ಲಿ, ಅಂದರೆ 35 ವರ್ಷ ಪೂರ್ವದಲ್ಲಿ ನಾನು ಆ ಮಠಕ್ಕೆ ಹೋಗಿ 1990 ನಾನು ಹೋಗಿನಿ. ಅಂದರೆ 33 ವರ್ಷ ಆಯ್ತು ನಾನು ಅಲ್ಲಿ ಹೋಗಿ. ಇವಾಗ ಎಲ್ಲ ಪೂರ ಟೋಟಲ್ ಚೇಂಜ್ ಮಾಡಿದ್ದೀವಿ. ಎಷ್ಟು ಜನ ಮಠಕ್ಕೆ ಬಂದಿರೋ ಗುರುತಿಲ್ಲ. ನಾವು ಎಲ್ಲ ಮೊದಲಿನ ಮಠ ಎಲ್ಲ ಬೀಳ್ಸಿ ಹಾಕಿ 1 ಕರೋಡು 1.5 ಕರೋಡು ರೂಪಾಯಿದ ಒಂದು ದೊಡ್ಡ ಮಂದಿರ ಅಲ್ಲಿ ಭವ್ಯ ನಿರ್ಮಾಣ ಮಾಡಿದ್ದೀವಿ. ಮತ್ತು ಅದೇ ಸ್ಥಾನದೊಳಗೆ ಮತ್ತು ಶಿವಲಿಂಗೇಶ್ವರರ ಮೂರ್ತಿ ಮತ್ತು ಪೂಜ್ಯ ಬಸವಲಿಂಗ ಶಿವಾಚಾರ್ಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಶಿವರಾತ್ರಿಗೆ ಮಾಡ್ತಾ ಇದ್ದೀವಿ. ಆ ಮೂರ್ತಿಯ ವ್ಯವಸ್ಥೆ ನಮ್ಮ ಇಲ್ಲಿ ಸಮೀಪದಲ್ಲಿರ್ತಕ್ಕಂಥ ಜ್ಯೋತಿ ಅಲ್ಮಾಜಿ ಅವರ ಕಾಂಟ್ಯಾಕ್ಟರ್ ಇದ್ದಾರೆ. ಅವರು ಒಂದು ಭವ್ಯವಾಗಿರ್ತಕ್ಕಂಥ ಮೂರ್ತಿ ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾರೆ ಜೈಪುರದಿಂದ. ಅದಕ್ಕೆ 4-5 ಲಕ್ಷ ರೂಪಾಯಿ ಆಗ್ತಾ ಇದೆ. ಅದೇ ರೀತಿಯಾಗಿ ಶಿವಲಿಂಗೇಶ್ವರನ ಮೂರ್ತಿಯನ್ನು ಕೂಡ ಕೆಲವರು ಕೊಟ್ಟಿದ್ದಾರೆ. ಇವಾಗ ಒಂದು ವಿಶಾಲವಾಗಿರ್ತಕ್ಕಂಥ ಕಾರ್ಯಕ್ರಮ ಇವಾಗ ಮಾಡ್ತಾ ಇದ್ರೂ ಕೂಡ ನಾವು ಅಪ್ಪಾಜಿಯವರ ಒಂದು ಪುಣ್ಯ ಸ್ಮರಣೆ ಏನು ಕಾರ್ಯಕ್ರಮ ಇರ್ತದಲ್ಲ, ಆವಾಗ ನೀವು ಯಾವ ರೀತಿಯಾಗಿ ಕಲಶಾರೋಹಣ ಮಾಡ್ತಾ ಇದ್ದೀರಿ, ಆ ರೀತಿಯಾಗಿ ವೈಶಾಖ ಶಿವರಾತ್ರಿಗೆ ನಾವು ಅಪ್ಪಾಜಿಯವ್ರದ್ದು ಕಳಶ ಸ್ಥಾಪನೆ ಮಾಡ್ತಾ ಇದ್ದೀವಿ. ಮೂರ್ತಿ ಕಳಸ್ಥಾಪನ, ಮೂರ್ತಿ ಪ್ರತಿಷ್ಠಾಪನೆ ಈಗ ಆಗ್ತದ, ಕಳಶ ಸ್ಥಾಪನ ಆ ಸಮಯದ ಆಗ್ತದ. ಆವಾಗ ರಂಭಾಪುರಿ ಜಗದ್ಗುರುಗಳು ಅಲ್ಲಿ ದಯಮಾಡಿಸ್ತಾ ಇದ್ದಾರೆ. ಆ ಸಮಯಕ್ಕೆ ಇಲ್ಲಿ ನೀವು ಕಳಸ ಏರಿಸಬೇಕಾದ್ರೆ ಏನ್ ಮಾಡಿರಿ? ಹೆಣ್ಮಕ್ಳ ಮೇಲೆ ರೊಕ್ಕ ತೊಂದ್ರಿ, ಈಗ ತಗೊಂಡಿರ, ಈ ಲಕ್ಷ್ಮಿಗೆ ತೊಗೊಂಡ್ರಿ, ಮತ್ತ ಆ ಶಿಖರ ಕಟ್ಟ ಮುಂದೂ ತೊಗೊಂಡ್ರಿ, ಮತ್ತೆ ಡಬಲ್ ಕೊಟ್ರೆ ಹೆಂಗ್ ಕೊಡ್ತಾರ? ನೋಡ ತಗೊಂಡಿದ್ ಹೇಳ ನೋಡ್ತಾರ, ನಾವು ತಗೊಂಡಿಲ್ರಿ, ಅದಕ್ಕೆ ತೊಗೊಂಡ್ರಿ ಇರ್ಲಿ, ನಾವು ಅಲ್ಲಿ ತಗೊಂಡಿದ್ದೀವಿ. ನೀವೇನ್ ಕೊಟ್ರಿ? ಶಿಖರ ತಗೊಂಡ ಮೇಲೆ ನೀವು ಅವ್ರಿಗೆ ಏನ್ ಕೊಟ್ರಿ? ಶೀರಿ ಉಡ್ಸಿರಿ, ಒಂದು ಕಳಸ ಕೊಡ್ಸಿರಿ. ಇರ್ಲಿ, ಏನೇ ಕೊಟ್ರಿ ಇಲ್ಲ
ಒಂದೊಂದು ವಸ್ತು ಕೊಟ್ಟಿರಲ್ಲ. ನಾವು ಒಂದೊಂದು ವಸ್ತು ಕೊಳ್ಳಕತ್ತೀವಿ. ನಾವು ಏನು ಕೊಳ್ಳಕತ್ತಿದೀವಿ ಅಂದ್ರೆ ಇಂಥ ಪಾದಗಳು ಕೊಳ್ಳಕತ್ತೀವಿ. ಕಟ್ಟಿಗೆ ಪಾದ ಅಲ್ಲ, ಹೌದು ಏನಂತಾರದು ಹಿತಾಳಿ ಪಾದಗಳು. ಇಲ್ಲಿ ತನ ಯಾರು ಹಣಮಂದಿರು ಕೊಟ್ಟರು, ಯಾರು ಏನೋ ಕೊಟ್ಟರು, ಯಾರು ಲಿಂಗ ಕೊಟ್ಟರು, ಯಾರು ಪಂಚಫಳ ಕೊಟ್ಟರು, ಯಾರು ತೆಂಬಿಗೆ ಕೊಟ್ಟರು. ಆದ್ರೆ ಇಲ್ಲಿವರೆಗೆ ಯಾರೂ ಗುರುವಿನ ಪಾದಗಳು ಕೊಟ್ಟಿಲ್ಲ. ಧ್ಯಾನ ಮೂಲೋ ಗುರುಮೂರ್ತಿ, ಪೂಜಾ ಮೂಲೋ ಗುರುಪಾದ, ಮಂತ್ರ ಮೂಲೋ ಗುರುವಾಕ್ಯ, ಮುಕ್ತಿ ಮೂಲೋ ಗುರುಕೃಪ. ನಿಮಗೆ ಜಗದಿ ಮೇಲೆ ಆ ಗುರುವಿನ ಪಾದ ಇಟ್ಟು ಡೈಲಿ ಪೂಜಾ ಮಾಡಕ್ಕೆ ನಿಮಗೆ ಬರ್ತದ ಅಂತ ತಿಳ್ಕೊಂಡು ನಾವು ಕೊಡ್ತಾ ಇದ್ದೀವಿ. ಮತ್ತು ಇದಕ್ಕ ಕೆಲವೊಂದು ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ರೀತಿಯಾಗಿ ಈಗ ನಾವು ನಾಗೂರದವರಂತೂ ಬೇಡಿಲ್ಲ, ಅದಕ್ಕೆ ನಾವು ಬೇಡ್ತೀವಿ. ಅವ್ರಂತೂ ಬೇಡಿಲ್ಲಲ್ಲ, ನಾವು ಬೇಡ್ತೀವಿ. ಈಗಲ್ಲ, ಜೂನ್ 4ಕ್ಕೆ ನಮ್ಮದು ಕಳಸ್ಥಾಪನ ಅದ. ಶಿವರಾತ್ರಿ ಆದ್ಮೇಲೆ ಯಾರ್ಯಾರು ಭಕ್ತಾದಿಗಳು ಪ್ರೇಮಿ ಭಕ್ತಿಗಳು ಇದಾರಪ್ಪ ಅಂತಂದ್ರೆ ಅಂಥವ್ರು ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಒಂದು ಟಾರ್ಗೆಟ್ ಇಟ್ಟಿದ್ದೀವಿ. ಯಾರು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಬಂದು ಪೂಜಾ ಮಾಡ್ತಾರ ಅವ್ರದ್ದು ರೇಟ್ ಬೇರೆ ಅದ. ಮತ್ತು ಯಾರು ಬರೀ ಪಾದ ತಗೊಂಡು ನಾವು ಪೂಜೆ ಮಾಡ್ತೀವ್ರಿ ಅಪ್ಪರಿ ನಮಗೇನು ಬೇಡ ಅಂತ ಅನ್ನತಕ್ಕಂಥವ್ರಿಗೆ ಅವ್ರ ಹೆಸರು ಮೇಲೆ 2 ಪಾದ ಕೊಡ್ತೀವಿ. ಅದಕ್ಕೆ ಆ ಪಾದದ್ದು 500-600 ರೂಪಾಯಿ ಅದರದ್ದು ಪಾದದ್ದೇ ರೇಟ್ ಅದ. ಮತ್ತು ಅಲ್ಲಿ ಬಂದಂಥ ಖರ್ಚು ಮತ್ತು ಅದು ಎಲ್ಲ ಕಾಲಶೇಪ ಅಂತಂದ್ರೆ ಒಂದು 1100 ರೂಪಾಯಿ ಆ ಪಾದಕ್ಕೆ ಇಟ್ಟಿದ್ದೀವಿ. ಯಾರಾದರೂ ಭಕ್ತಾದಿಗಳು ತೋಳ್ತರಿದ್ದರಂತಂದ್ರೂ ಕೂಡ ಅವಾಗ ಬಂದಾಗ ತಾವೆಲ್ಲರೂ ಭಕ್ತಿ ಭಾವನೆ, ಯಾಕಪ್ಪ ಅಂತಂದ್ರೆ ನಾನು ಎಲ್ಲಿ ಹೋಗಿ ಚಂದಾಪಟ್ಟಿ ಎಲ್ಲಿವರೆಗೆ ಮಾಡಿಲ್ಲ. ಒಂದು 2 ಕರೋಡ್ 1.5 ಕರೋಡ್ ರೂಪಾಯಿದು ಗುಡಿ ಕಟ್ಟಿದ್ದೀವಿ, ಪರಂತು ಯಾರಿಗೆ ನಾವು ಬೇಡಿಲ್ಲ. ಆದ್ರೆ ಕಳಸ ಸ್ಥಾಪನದ ಸಮಯದಾಗೂ ಅಪ್ಪಾಜಿಯವರು ನಮಗೆ ಹೇಳಿಲ್ಲ ಅಂತ ಈ ಭಾವನೆ ಬರಬಾರದು ಅನ್ನತಕ್ಕಂಥ ಉದ್ದೇಶದಿಂದ ಈಗ ಧೂಳಪ್ಪವರು ಇಲ್ಲಿ ಧೂಳಪ್ಪರಲ್ಲ ಧೂಳಪ್ಪರು ನಮ್ಮ ಮೆಂಬರ್. ನಾವು ಇಲ್ಲಿ ಒಂದು ಜಾಗ ತೊಗೊಂಡಿದ್ದೀವಿ ಸಂತಪುರದಾಗ ಆವಾಗ 2,10,000 ರೂಪಾಯಿ 1 ಎಕರೆ ಜಾಗ ಇತ್ತು. ತೊಗೊಂಡು ನಾವು 10-15 ವರ್ಷ ಆಯಿತು ಏನೋ. ಆ ಟೈಮ್ನಾಗ 5,000 ರೂಪಾಯಿ 5,000 ರೂಪಾಯಿ ಮೆಂಬರ್ ಆಗಿ 1,50,000 ರೂಪಾಯಿ ನಮ್ಮ ಭಾಗದವ್ರು ಎಲ್ಲರೂ ತಯಾರು ಮಾಡಿ ಕೊಟ್ಟರು. ಇನ್ನು 50,000 ರೂಪಾಯಿ ಕಡಿಮೆ ಬಿತ್ತು. ಆವಾಗ ಆ 50,000 ನಾವು ಕೊಟ್ಟಿವಿ. 60,000 ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ. ಇವಾಗ ಆ ಹೊಲದ ಕಿಮ್ಮತ್ತ 70 ಲಕ್ಷ 80 ಲಕ್ಷ ರೂಪಾಯಿ ಈಗ ಹೊಲದ ಕಿಮ್ಮತ್ತು. ಅಂದ್ರೆ ಈ ಧೂಳಪ್ಪನಂತ ಭಕ್ತಾದಿಗಳಿಂದ ಅಂತ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಸ್ಥಾನ ನಮಗಲ್ಲಿ ನಿಮ್ಮ ಭಾಗದಾಗ ಸಿಕ್ಕದ. ಆ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಅಪ್ಪಾಜಿಯವರು ನಮಗೇನು ತಿಳಿಸ್ಲಿಲ್ಲ ಅನ್ನತಕ್ಕಂಥ ಮಾತು ಬರಬಾರದು ಅನ್ನತಕ್ಕಂಥ ಉದ್ದೇಶದಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಶಿವರಾತ್ರಿ ಆದ ನಂತರ ಮತ್ತೆ ಇನ್ನೊಂದು ಭೇಟಿ ನಿಮ್ಮ ಊರಿಗೆ ಬಂದು ಭೇಟಿ ಮಾಡಿಸ್ತೀವಿ. ಮತ್ತು ಈ ಭಾಗದಾಗ ಇನ್ನ ಒಬ್ಬರು ಯಾವುದೇ ಅದು ದಸರಥ್ ಹುಣಜಿ ದಸರಥ್ ಮರಾಠ ಸಮಾಜದ ಯಾರು ಕುರುಬರ ಪರಂತು ಲಿಂಗಾಯತರಿಕಿನ ಭಾರಿ ಇದವ್ರ ಮನಿ, ಬಹಳ ಸ್ವಚ್ಛ ಬಹಳ ಪವಿತ್ರ. ಅವ್ರ ಮನೆಯೊಳಗೆ ಇಲ್ಲಿವರೆಗೆ ಅದು ಹೊಲಸು ತಿಂದಿದ್ದು ಗೊತ್ತೇ ಇಲ್ಲ ಅಂತ ಅವ್ರ ಮನ್ಯಾಗ ಅವ್ರ ಪರಂಪರವಾಗಿ ಎಷ್ಟು ಪಿಡಿ ಅಂತ. ಈಗಲ್ಲ ಇಡೀ ಪಿಡಿ ನಮ್ಮ ಮನೆಯದಾಗ ಯಾರು ಹೊಲಸು ತಿಂದಿಲ್ರಿ ಅಪ್ಪರೇ, ನಾವು ಕುರುಬರಿದ್ದೀವಿ ಹೇಳೋದಕ್ಕಷ್ಟೇ, ಪರಂತು ಎಲ್ಲ ನಮ್ಮದು ಆಚಾರ ವಿಚಾರ ಲಿಂಗಾಯತರ ನಂಗೆ ಅದ ಅಂತ ಹೇಳ್ಕೊಂತಂದ್ರು. ಅಂದ್ರೆ ಆ ದಸರತ್ ಏನಂದ್ರು, ನಾವು ಒಬ್ಬನೇ ಕಾರ್ಯಕ್ರಮ ನಮ್ಮ ಊರದಾಗ ಇಟ್ಕೋತೀನಂಪರೇ, ಇಲ್ಲಿ ಈ ಭಾಗದಾಗ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅದು ಸೇವಾ ಸಿಗಲಿ, ನಾನೇ ಇಲ್ಲಿ ಇಟ್ಕೊಳ್ತೀನಿ ಅಂತ ಹೇಳಿ ಅವ್ರ ಊರದಾಗೆ ಹುಣಜಿ ಊರದಾಗೆ 3 ದಿನ ಕಾರ್ಯಕ್ರಮ ಇಟ್ಕೊಳ್ಳೋಣ. ಅವ್ರಿಗೆ ಯಾವುದೋ ಏಪ್ರಿಲ್ದಾಗ ಏನೋ ತಾರೀಕು ಕೊಟ್ಟಿದ್ದೀವಿ, 18-19-20 ಏಪ್ರಿಲ್. ಒಂದು ವೇಳೆ ಈ ಕಾರ್ಯಕ್ರಮದ ಬಂದು ತಾವು ಸಹಯೋಗ ಮಾಡಬಹುದು ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ನಾಗೂರಿನ ಎಲ್ಲಾ ಸದ್ಭಕ್ತಾದಿಗಳ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಯಶಸ್ವಿ ಭಗವಂತ ಕೊಟ್ಟು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 4 ಮಾತುಗಳನ್ನ ಮುಗಿಸ್ತೇವೆ. ಸಾಂಬ ಜೈ ನಮ ಪಾರ್ವದೇ ಹರ ಹರ